ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ಗುರುಪೂರ್ಣಿಮವನ್ನು ಅದ್ದೂರಿಯಿಂದ ಆಚರಣೆ ಮಾಡಲಾಯಿತು. ಗುರುವಿನ ಕರುಣೆ, ಗುರುವಿನ ವಿಷಯ, ಗುರುವಿನ ಮಹಾತ್ಮೆಯನ್ನು ಚೆನ್ನಾಗಿ ಮೆಲುಕು ಹಾಕಿ ಈ ಗುರುಗಳು ಸೂತ್ರ ಪಂಚಸೂತ್ರ ಅಂತೇನು ಕೊಟ್ಟಾರ, ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋ ಟೈಮ್ ಇಲ್ಲ ಈಗ. ಉಳಿದು ನಾಳೆ ನೋಡೋಣ. ಈ ಪಂಚ ಆಚಾರ್ಯರು ಮೊಟ್ಟ ಮೊದಲು ಫೋಟೋ ಕೊಟ್ಟಾರ. ನಿನ್ನೆ ಈ ತರ ಒಂದು ಫೋಟೋ ಕೊಟ್ಟಾರ. ನಿನ್ನೆ ಇದು ಮ್ಯಾಲಿಂದ 5 ಮುಖದ ಶಿವ, ಸ್ವಯಂ ಸಿದ್ಧ ಜಗದ್ಗುರು ಅಂತ. 5 ಪಂಚಮುಖ ಶಿವ. ಈ ಪಂಚಮುಖದಿಂದ ಇವರು ಪಂಚ ಆಚಾರ್ಯರು ಯುಗ ಯುಗದಿಂದ ಅವತರಿಸಿ ಬಂದವರು. ಅದ್ರ ಕೆಳಗ ಈಗ ಪ್ರಸ್ತುತ ಜಗತ್ತು ಈ ರೀತಿ ಒಂದು ಫೋಟೋ ಮಾಡಿ ಕೊಟ್ರು ನಿನ್ನೆ ಎಲ್ಲರಿಗೆ. ಇಲ್ಲಿ ಹೇಳ್ಬೇಕಾಗಿದ್ದೇನಂದ್ರ ಪಂಚಸೂತ್ರಗಳು ಅಂತೇನು ಹೇಳ್ಯಾರ, ಅವುಗಳಲ್ಲಿ ಇವರು ಕೃತಯುಗದಲ್ಲಿ ಕೃತಯುಗದ ಜಗದ್ಗುರುಗಳ ಹೆಸರು ಏನು ಗೊತ್ತಾರೆ? ಪಂಚ ಆಚಾರ್ಯರ ಕೃತಯುಗದವರ ಹೆಸರುಗಳು ಗೊತ್ತದವ ಇಲ್ಲ? ಈಗ ನೆನಪಿದ್ರಿ ಹೇಳ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದ್ರೆ ಆಯ್ತು.
ಗೊತ್ತಿಲ್ಲ ಅಂದ್ರೆ ಹೇಳೋದ್ರ ಸಲುವಾಗಿ ಕೇಳ್ತಿರ್ತೀವಿ, ಗೊತ್ತಿದ್ರೆ ಬಹಳ ಚಲೋ ಖುಷಿ ಅನ್ನಿಸ್ತದ ಅಷ್ಟೇ. ಅದು ಏನಂದ್ರೆ ಕೃತಯುಗದ ಗುರುಗಳ ಹೆಸರ ಏಕಾಕ್ಷರ, ದ್ವಯಾಕ್ಷರ, ತ್ರಯಾಕ್ಷರ, ಚತುರಾಕ್ಷರ, ಪಂಚಾಕ್ಷರ ಅಂತ ಅವರ ಹೆಸರುಗಳು. ಜಗದ್ಗುರು ಏಕಾಕ್ಷರ, ಜಗದ್ಗುರು ದ್ವಯಾಕ್ಷರ, ತ್ರಯಾಕ್ಷರ, ಚತುರಾಕ್ಷರ, ಪಂಚಾಕ್ಷರ. ಇವೆಲ್ಲ ಏನಂದ್ರ ತತ್ವಗಳೇ ಇವು. ಒಂದು ಬ್ರಹ್ಮ ಒಂದು ಅಂತೀವಿ, ಮತ್ತೆ ಶಿವ ಶಕ್ತಿ ಅಂತೀವಿ, ಮತ್ತ ಬ್ರಹ್ಮ ವಿಷ್ಣು ರುದ್ರ ಅಂತೀವಿ, ಜೀವ ಜಗತ್ತು ಈಶ್ವರ ಆತ್ಮ ಅಂತೀವಿ, ಹಿಂಗ ಪಂಚಭೂತಗಳು ಅಂತೀವಿ. ಇವೆಲ್ಲನೂ ಏನದಾವ ಅಂತಂದ್ರ ಪ್ರಜ್ಞಾನಂ ಬ್ರಹ್ಮ. ತತ್ವಗಳು ಎಷ್ಟರ ಇರ್ಲಕ್ಕ ಅವೆಲ್ಲ ಬ್ರಹ್ಮನೇ ಅದಾವ. ನಾವು ತಿಳ್ಕೊಂಡಿವಿ ಶಬ್ದಗಳು, ತತ್ವಗಳು, ಸಿದ್ಧಾಂತಗಳು ಅಂತೇಳಿ, ಅವೆಲ್ಲ ಬ್ರಹ್ಮನೇ ಅದಾವ. ಏಕಾಕ್ಷರ, ದ್ವಯಾಕ್ಷರ, ತ್ರಯಾಕ್ಷರ, ಚತುರಾಕ್ಷರ, ಪಂಚಾಕ್ಷರ. ಹಿಂಗ ಇವರು 5 ಮಂದಿ ಭೂಲೋಕಕ್ಕೆ ಬಂದಿಲ್ಲ. ಅವರು ಅಲ್ಲೇ ದೇವಲೋಕದೊಳಗ ಏನ್ ಮಾಡ್ಯಾರ, ಆ ಸದಾಶಿವನ 5 ಮುಖಗಳಿಂದ ಉದ್ಭವ ಆಗಿ ಸೃಷ್ಟಿ ಮಾಡಬೇಕು, ನೀ ಸೃಷ್ಟಿ ಮಾಡು ಅಂತೇಳಿ ಪರಮಾತ್ಮ ಆ ಸೃಷ್ಟಿಕರ್ತ ಬ್ರಹ್ಮನಿಗೆ ಆದೇಶ ಕೊಟ್ಟಾಗ ಅವನಿಗೆ ಏನ್ ಮಾಡಬೇಕು ಅಂತ ತಿಳಿಲಾರ್ದಂಗಾಗಿ ಕುಂತಾಗ ಮತ್ತೇನ್ ಮಾಡ್ತಾನ, ಪರಮಾತ್ಮನೇ ಸ್ವತಃ ಒಂದು 5 ಮಂದಿನ ಸೃಷ್ಟಿ ಮಾಡಿ ತೋರಿಸ್ತಾನಲ್ಲ. ಆ 5 ಮಂದಿನೇ ಇವ್ರು ಏಕಾಕ್ಷರ, ದ್ವಯಾಕ್ಷರ, ತ್ರಯಾಕ್ಷರ, ಚತುರಾಕ್ಷರ, ಪಂಚಾಕ್ಷರ. ಹಿಂಗಿವರು 5 ಮಂದಿ. ಇವ್ರು ಏನ್ ಮಾಡ್ತಾರಂದ್ರ ಬ್ರಹ್ಮ, ವಿಷ್ಣು, ಸರಸ್ವತಿ, ಲಕ್ಷ್ಮಿ ಮೊದಲಾದ 33 ಕೋಟಿ ದೇವತೆಗಳಿಗೆ ಇಷ್ಟಲಿಂಗ ದೀಕ್ಷೆ ಕೊಟ್ಟು ಎಲ್ಲಿ ಕೃತಯುಗದೊಳಗೆ 5 ರೀತಿ ವೃತ್ತಿಗಳನ್ನು ಕೊಡ್ತಾರ. ವೃತ್ತಿ ಅಂದ್ರೆ ನಮ್ಮೊಳಗೆ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಅಂತ ಅದಲ್ಲ. ಇವರು 5 ವೃತ್ತಿ ಕೊಡ್ತಾರ. ವೀರ ವೃತ್ತಿ. ವೀರ ಅಂತಂದ್ರೆ ವಿ ಅಂದ್ರೆ ವಿದ್ಯೆ, ರ ಅಂದ್ರೆ ರಮಿಸಿದವರು. ವಿದ್ಯೆಯಲ್ಲೇ ರಮಿಸಿರಬೇಕಾದಂತ ವೃತ್ತಿ. ನಿಮ್ಮ ವೃತ್ತಿ ವೀರ ವೃತ್ತಿ ಆದ ಇಲ್ಲ? ಯಾವಾಗಿರ್ತದ ಅದು ವೀರ? ಸತ್ಸಂಗ ನಡೆದಾಗ ವೀರ ಇರ್ತದ. ಆಮೇಲೆ ಸತ್ಸಂಗ ಮುಗಿತಂದ್ರ ನಿರ್ವೀರ. ಅದು ಸತ್ಸಂಗ ಮುಗಿತಂದ್ರೆ ಮತ್ತ ಅವ್ನ ಕೆಲ್ಸಕ್ಕೆ ಹೋಗ್ತಾರ. ಇದು ವೀರ ವೃತ್ತಿ. ಎರಡನೇದ್ದೇನು? ಸದ್ಧರ್ಮ ವೃತ್ತಿ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತೇಳಿ ತಿಳಿಸಿ ಹೇಳಂತ ಸದ್ಧರ್ಮ, ಧರ್ಮ ವೃತ್ತಿ. ಆಮೇಲೆ ವೈರಾಗ್ಯ ವೃತ್ತಿ ಅಂದ್ರೆ, ಸದ್ಧರ್ಮ ಅಂದ್ರೆ ವಿವೇಕ, ವಿರಾಗ ಅಂತಂದ್ರೆ ಒಳ್ಳೇದು ಇಟ್ಕೊಳ್ಳೋದು, ಕೆಟ್ಟದ್ದು ಬಿಡೋದು, ಅದು ವೈರಾಗ್ಯ ವೃತ್ತಿ. ಮತ್ತೆ ಸಮತ್ವ ವೃತ್ತಿ, ಬ್ಯಾಲೆನ್ಸ್ನಾಗಿರೋದು, ಚಿತ್ತ ಸಮತೆ. ಯಾವ ಕಾರಣಕ್ಕೂ ಬ್ಯಾಲೆನ್ಸ್ ಔಟ್ ಆಗ್ಲಾರ್ದಂಗಿರೋದು ಒಂದು ಸಾಧನ, ಅದನ್ನು ಹೇಳ್ತಾರ. ಮತ್ತೆ ಶಿವಾದ್ವೈತ ವೃತ್ತಿ, ಶಿವನೇ ನೀನು, ನೀನೇ ಶಿವ ಅಂತ ಹೇಳಂತ ಈ ರೀತಿ ಉಪದೇಶ ಮಾಡ್ತಾರೆ. ಈ 5 ವೃತ್ತಿಗಳು ನೀವೆಲ್ಲ ಸಾಧನೆಗಳಲ್ಲಿ ಅದಿರ ಇಲ್ಲ? ವೀರ ವೃತ್ತಿ, ಸದ್ಧರ್ಮ ವೃತ್ತಿ, ವೈರಾಗ್ಯ ವೃತ್ತಿ, ಸಮತ್ವ ವೃತ್ತಿ, ಶಿವಾದ್ವೈತ ವೃತ್ತಿ. ಶಿವಾದ್ವೈತಕ್ಕೆ ಜ್ಞಾನ ವೃತ್ತಿ ಅಂತಾರೆ. ಇವು ಮೊದಲು ಮಾಡಿದ ಕೆಲಸಗಳು, ಫೌಂಡೇಶನ್. ಇವ್ರು ಯಾರು? ಏಕಾಕ್ಷರ, ದ್ವಯಾಕ್ಷರ, ತ್ರಯಾಕ್ಷರ ಅಂತೇಳಿ ಹಿಂಗೆಲ್ಲ ಬರ್ತಾರೆ. ಮುಂದ ಕೃತಯುಗ ಮುಗಿದು ತ್ರೇತಾಯುಗ ಚಾಲು ಆಯ್ತಂತಂದ್ರ ಅಲ್ಲೇನಾಯ್ತು, ಇವರೇ 5 ಮಂದಿ ಮತ್ತೆ ಅವತಾರ ಮಾಡ್ತಾರ ಅಲ್ಲೇ. ಅವ್ರೇನಂತಂದ್ರ ಈ ಮನುಷ್ಯ ಲೋಕದಕ್ಕಿಂತ ಅತಿಮಾನುಷ ಶಕ್ತಿಗಳು, ಆದ್ರೆ ದೇವತೆಗಳಿಗಿಂತ ಕೆಳಗಿರೋರು.
ಅಂಥವ್ರಿಗೆ ಯಕ್ಷ ರಕ್ಷ ಕಿನ್ನರ ಕಿಂಪುರುಷ ಗಂಧರ್ವ ಅಂತೇಳಿ ಇವರು ದೇವತೆಗಳೇ. ಆದ್ರೆ ಈಗ ಟಾಪ್ ಏನದಾರಲ್ಲ 33 ಕೋಟಿ ದೇವತೆಗಳೇನದಾರಲ್ಲ ಅವ್ರಿಗಿಂತ ಇವರು ಕೆಳಗಿನವರು. ಈ ಕಡೆ ಮನುಷ್ಯರು ಅಲ್ಲ, ಆ ಕಡೆ ದೇವತೆಗಳು ಅಲ್ಲ, ಮಧ್ಯದಲ್ಲಿರೋರು. ಇಂಥವ್ರಿಗೆ ಇವರು ಉಪದೇಶ ಮಾಡ್ಲಕ್ಕ ತ್ರೇತಾಯುಗದೊಳಗೆ ಬಂದು ಅಲ್ಲಿ ಅವ್ರ ಹೆಸರುಗಳು ಏನಿರ್ತಾವ? ಏಕವಕ್ತ್ರ ದ್ವಿವಕ್ತ್ರ. ವಕ್ತ್ರ ಅಂದ್ರೆ ಏನು? ವಕ್ತ್ರ ಅಂದ್ರೆ ಏನ್ರಿ? ವಕ್ತ್ರ ಕ ತೆಳಗ ತ ಬರೆದು ರ ಬತ್ತ ವಕ್ತ್ರ. ವಕ್ತ್ರ ಅಂತಂದ್ರ ಮುಖ, ಮಾರಿ. ಒಂದು ಮುಖದವ, 2 ಮುಖದವ, 3 ಮುಖದವ, ಹಿಂಗ. ಏಕವಕ್ತ್ರ ದ್ವಿವಕ್ತ್ರ ತ್ರಿವಕ್ತ್ರ ಚತುರ್ವಕ್ತ್ರ ಪಂಚವಕ್ತ್ರ. 3 ಮುಖದ್ದು, 4 ಮುಖದ್ದು, 5 ಮುಖದ್ದು ಅಂತ ಹಿಂಗೆ ಇವರು ಈ ನಾಮಗಳನ್ನ ತಗೊಂಡು ಅವತರಿಸಿ ಅವು ಎಲ್ಲ ಅದೇ ತತ್ವನೇ ಅವು. ಮತ್ತ ಅವೇ ತತ್ವ ಹೇಳದೆ ಅಲ್ಲೇನ್ ಮಾಡಿದ್ರು? ಯಕ್ಷ ಕಿನ್ನರ ರಕ್ಷ ಕಿಂಪುರುಷ ಗಂಧರ್ವ ಎಲ್ಲರಿಗೂ ಲಿಂಗ ದೀಕ್ಷೆ ಕೊಟ್ಟು ಶಿವಾದ್ವೈತವನ್ನ ಉಪದೇಶಿಸಿ ಪುನಃ ವೀರಶೈವ ಧರ್ಮ ಸ್ಥಾಪನೆ ಮಾಡಿದರು. ಇವ್ರದ್ದು ಮುಗಿದ ಮೇಲೆ ದ್ವಾಪರ ಯುಗದೊಳಗ ಮತ್ತೆ ಶಿವನ ಆದೇಶದ ಮೇರೆಗೆ ಅದೇ ಶಿವಗಣಾಧೀಶ್ವರರು ಇವರು ಈ ತ್ರೇತಾಯುಗ ಮತ್ತು ಕೃತಯುಗದೊಳಗೆ ದೇವಲೋಕದಾಗ ಇದ್ದವರು, ಮ್ಯಾಲಿಂದ ಅತಿ ಟಾಪ್ ಯುಗದಾಗಿದ್ದವರು ಕೃತಯುಗದೊಳಗ, ತ್ರೇತಾಯುಗದೊಳಗ ದೇವಲೋಕದಿಂದ ಕೆಳಗೆ ಬಂದರು. ಮುಂದೆ ದ್ವಾಪರ ಯುಗಕ್ಕೆ ಎಲ್ಲಿ ಬಂದರು? ಮನುಷ್ಯನ ಲೋಕಕ್ಕೆ ಬಂದರು. ಅವರು ಭೂಲೋಕಕ್ಕೆ ಬಂದರು. ಭೂಲೋಕಕ್ಕೆ ಬಂದು ಶಿವಗಣರು ಶಿವನ ಆದೇಶದ ಮೇರೆಗೆ ಭೂಲೋಕದಲ್ಲಿ ಬಂದು ದ್ವಾಪರ ಯುಗದ ಹೆಸರುಗಳು ರೇಣುಕಾಚಾರ್ಯ, ರೇಣುಕಾಚಾರ್ಯ, ದಾರುಕಾಚಾರ್ಯ, ಘಂಟಾಕರ್ಣಾಚಾರ್ಯ, ಧೇನುಕರ್ಣಾಚಾರ್ಯ, ವಿಶ್ವಕರ್ಣಾಚಾರ್ಯ ಅಂತೇಳಿ 5 ಹೆಸರುಗಳಿಂದ ಅವತರಿಸಿ ಬಂದರು. ಇವು ನೆನಪಿರ್ಬೇಕು ನಿಮಗ. ಯಾವಾಗ ಕೃತಯುಗದೊಳಗ ಏಕಾಕ್ಷರ ದ್ವಯಾಕ್ಷರ, ಏಕಾಕ್ಷರ ಅತಿಷ್ಟು ನೆನಪಿಟ್ಕೊಂಡ್ರೆ ಸಾಕು. ತ್ರೇತಾಯುಗದೊಳಗ ಏಕವಕ್ತ್ರ ಅಂತ ನೆನಪಿಟ್ಕೊಂಡ್ರೆ ಸಾಕು. ದ್ವಾಪರ ಯುಗದ್ದು ಏನದ? ರೇಣುಕ ಅಂದ್ರೆ ರೇಣುಕ, ದಾರುಕ, ಘಂಟಾಕರ್ಣ, ಧೇನುಕರ್ಣ, ವಿಶ್ವಕರ್ಣ. ಇಷ್ಟೆಲ್ಲ ಮಾಡಿದ್ರ ರೇಣುಕಾಚಾರ್ಯ ಒಬ್ಬನೇ ಫೇಮಸ್ ಆಗ, ಉಳಿದವ್ರದ್ದು ಫೇಮಸ್ ಮಾಡೇ ಇಲ್ಲ ಯಾರು. ಇವರು ಈಗೇನ್ ಜಗದ್ಗುರುಗಳದಾರ ಇವ್ರು ಮಾಡಿದ್ರಿ ಈಗ ಎಲ್ಲರದು ಫೇಮಸ್. ಎಲ್ಲರೂ ಸಾಧನೆ ಮಾಡ್ಯಾರ. ಅದನ್ನ ಹೇಳೋರು ಇಲ್ಲದಕ್ಕೆ ಅದು ಹಂಗೆ ಉಳಿದೇವು. ಎಲ್ಲ ಸಾಹಿತ್ಯ ಅದ, ಅವ್ರು ಹೇಳಿದ್ದು ಸಾಹಿತ್ಯ ಅದ, ಇವ್ರು ಹೇಳಿದ್ದು ಸಾಹಿತ್ಯ ಅದ, ಎಲ್ಲ ರಕ್ಷಣೆ ಮಾಡಿ ಇಟ್ಟಾರ. ಅದು ಹೇಳೋರಿಲ್ಲ. ರೇಣುಕನ್ ಒಬ್ಬನೇ ಫೇಮಸ್ ಮಾಡ್ಯಾರ. ಈಗ 770 ಮಂದಿ ಶರಣರದ್ರಾಗ ಉಳಿದವ್ರ ಹೆಸರು ಯಾರು ಹೇಳ್ತಾರ? ಯಾರನ್ನ ಫೇಮಸ್ ಮಾಡ್ಲಕತ್ತಾರ? 770 ಮಂದಿ ಶರಣರದ್ರಾಗ ಯಾರನ್ನ ಫೇಮಸ್ ಮಾಡ್ಲಕತ್ತಾರ? ಬಸವಣ್ಣನ ಒಂದೇ ಫೇಮಸ್ ಮಾಡ್ಲಕತ್ತಾರ. ಉಳಿದ ಶರಣರದ ಎಕಡೆ ಹೋಗ್ಯಾವನ ಹೆಸರುಗಳು. ಹಂಗ ಇದ್ರೊಳಗೆ ರೇಣುಕರನ್ ಒಬ್ಬರನ್ನೇ ಫೇಮಸ್ ಮಾಡ್ಲಕತ್ತಾರ. ಇವ್ರು ಏನ್ ಮಾಡಿದ್ರು? 5 ಮಂದಿ ಅಪಾರ ಮಹಿಮಾ ಸಂಪನ್ನರು. ಯಾರು? ಈ ಮುನಿಗಳು, ಋಷಿ ಮುನಿಗಳು ಏನದಾರಲ್ಲ ಅವರಿಗೆ, ಅಗಸ್ತ್ಯ ಮಹರ್ಷಿಗೆ, ದದೀಚಿ ಮಹರ್ಷಿಗೆ, ವ್ಯಾಸ ಮಹರ್ಷಿಗೆ, ಸಾನಂದ ಮಹರ್ಷಿಗೆ, ದೂರ್ವಾಸ ಮಹರ್ಷಿಗೆ ಇವರು ಇಷ್ಟಲಿಂಗನೂ ಕೊಟ್ರು, ಶಿವಾದ್ವೈತ ಸಿದ್ಧಾಂತನೂ ಹೇಳಿದ್ರು. ಮತ್ತೇನ್ ಮಾಡಿದ್ರಪ್ಪ ಅಂತಂದ್ರೆ ಪಂಚ
ಪಂಚಸೂತ್ರಗಳನ್ನು ಕೊಟ್ರು. ಪಂಚಸೂತ್ರದೊಳಗ ಒಂದನೇದ್ದು ಯಾವದದು? ಪಡ್ವಿಡಿ. ಪಡ್ವಿಡಿ ಅಂತಂದ್ರ ಪದವಿಡಿ, ಪಾದವಿಡಿ ಅಂತಂದ್ರ ಮೋಕ್ಷಕ್ಕಾಗಿ ಮನುಷ್ಯ ಇಲ್ಲಿ ಹುಟ್ಟಿ ಬಂದ ಮೇಲೆ ಮನುಷ್ಯ ಜನ್ಮದ ಗುರಿ ಮೋಕ್ಷ, ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ. ಹಿಂಗಾಗಿ ಮೋಕ್ಷಕ್ಕಾಗಿ ಏನ್ ಹಿಡಿಬೇಕವನು? ಪಡ್ವಿಡಿ ಅಂತಂದ್ರ ಅದರ ಅರ್ಥ ಪಾದವಿಡಿ, ಪಥವಿಡಿ. ಯಾರ್ದು? ಗುರುವಿನ ಪಥ, ಗುರುಪಥ ಅಥವಾ ಗುರುವಿನ ಪಾದ ಹಿಡಿ ಅಂತ ಪಡ್ವಿಡಿ. ಯಾರಿಗಾರ ಅರ್ಥ ಗೊತ್ತಿತ್ತೇನು ಇಲ್ಲಿ ತನಕ? ಇವರು ಬರೀ ಪಡ್ವಿಡಿ ಪಡ್ವಿಡಿ ಅಂತಿದ್ರು. ಏನ್ ಪಡ್ವಿಡಿ ಅಂತ ಗೊತ್ತಿಲ್ಲ, ಎಲ್ಲರೂ ಪಡ್ವಿಡಿ ಬಗ್ಗೆ ಅಂತೇಳಿ ಈ ಒಂದು ಗೋತ್ರಗಳನ್ನ, ಸೂತ್ರಗಳನ್ನ ಗೋತ್ರಗಳಂತೆ ಬಳಸ್ಕೊಂಡಾರ. ಯಾವುವು? 5 ಮಂದಿ ಏನು? ಪಡ್ವಿಡಿ, ವೃಷ್ಟಿ, ಲಂಬನ, ಮುಕ್ತಾಗುಚ್ಛ, ಪಂಚವರ್ಣ, ಈ ಸೂತ್ರಗಳನ್ನ ಗೋತ್ರಗಳಂತೆ ಬಳಸ್ಕೊಂಡಾರ. ಈ ಗೋತ್ರ ಎಲ್ಲಿ ಬರ್ತದೆ ಹೇಳ್ರಿ? ಇದು ಹಿಂದೂ ಧರ್ಮದಾಗ ಬರ್ತಾವೆ ಗೋತ್ರಗಳಂತೇಳಿ. ಹಿಂದೂ ಧರ್ಮದಾಗ ಗೋತ್ರಗಳ ಬರ್ತಾವ. ಅವು ಎದಕ್ಕೆ ನೋಡ್ತಾರಂತಂದ್ರ ಸ್ವಗೋತ್ರದಲ್ಲಿ ವಿವಾಹ ಮಾಡಬಾರ್ದು, ಒಂದೇ ಗೋತ್ರದವರು ಅಣ್ಣತಮ್ಮದೇರ್ ಆಗ್ತಾರಂತ ಹಿಂದೂ ಧರ್ಮದ ಪದ್ಧತಿ. ಅದ್ಯಾವುದು? ಆರ್ಯನ್ನರ ಪದ್ಧತಿ ಅದು. ಇದು ಯಾವುದು? ದ್ರಾವಿಡಿಯನ್ಸ್. ಈ ದ್ರಾವಿಡರ ಪದ್ಧತಿ ಒಳಗ ಸೂತ್ರಗಳು ಕೊಟ್ಟಾರ. ಇವ್ರೇನ್ ಮಾಡ್ಯಾರ? ತಮ್ಮ ಸೂತ್ರಗಳನ್ನ ಗೋತ್ರಗಳಂತೆ ಬಳಸಿಕೊಂಡು ಬರೀ ಮದ್ವಿ ಮಾಡ್ಕೊಳಕ್ ವಿಚಾರ ಮಾಡ್ಕೊಂಡ್ಬಿಟ್ರು ಅಷ್ಟೇ. ಪಂಚಪೀಠದ ಭಕ್ತರು ನಿಮ್ದು ಯಾವ ಬಗೆ? ನಮ್ದು ಈ ಬಗೆ. ನಮ್ದು ಪಡ್ವಿಡಿ, ನಿಮ್ದು ಪಡ್ವಿಡಿ. ನಾವು ಅಣ್ತಮ್ದೇರ ಆಗ್ತೀವಿ, ಬೀಗಸ್ತಾನ ಮಾಡ್ಲಕ್ ಬರಂಗಿಲ್ಲ. ಸ್ವಗೋತ್ರದಲ್ಲಿ ವಿವಾಹ ಮಾಡಂಗಿಲ್ಲ. ಈ ಸ್ವಗೋತ್ರದಲ್ಲಿ ವಿವಾಹ ಮಾಡಂಗಿಲ್ಲ ಅನ್ನೋ ಪದ್ಧತಿ ಹಿಂದೂ ಧರ್ಮದ, ನಮ್ದಲ್ಲ. ನಾವು ದ್ರಾವಿಡಿಯನ್ಸ್. ಆದ್ರೇನು? ಈ ಸಂಸ್ಕೃತಿ ಸಂಸ್ಕಾರಗಳನ್ನ ಮಿಕ್ಸ್ ಮಾಡಿ ಹಿಂದೂ ಧರ್ಮ ಮತ್ತು ಯಾವುದು ಆರ್ಯನ್ ಮತ್ತು ದ್ರಾವಿಡ ಇವೆರಡು ಮಿಕ್ಸ್ ಮಾಡಿ ಅವ್ರ ವಿಚಾರಗಳು ಇದ್ರೊಳಗೆ ಹಾಕೊಂಡದ್ದಕ್ಕ ಎಲ್ಲರೂ ಗದ್ದಲಕ್ಕೆ ಬಿದ್ದುಬಿಟ್ಟಿವಿ ನಾವೇ. ಈಗ ಎಷ್ಟೋ ಸಲ ಒಂದೇ ಗೋತ್ರದವರು ಪಸಂದ್ ಮಾಡಿಬಿಟ್ಟಾರ. ಹುಡುಗ ಹುಡುಗಿ ಪಸಂದ್ ಮಾಡ್ಯಾರ, ಮನೆಯವರು ಮನೆಗೂ ಪಸಂದ್ ಆಗ್ಯದ. ಯಾವಾಗ ಪುರೋಹಿತರ ಬಲ್ಲಿ, ಆಚಾರ್ಯಗಳ ಬಲ್ಲಿ, ಪೂಜಾರಿಗಳ ಬಲ್ಲಿ ವಾದತ್ನಾಗ ಅವರು ನಿಮ್ ಗೋತ್ರ ಯಾವುದು ಅಂತ ಕೇಳಿದ ಕೂಡ್ಲೇನೆ, ಇಬ್ಬರದು ಪಡ್ವಿಡಿ ಅಂತ ಹೇಳಿದ ಕೂಡ್ಲೇನೆ, ಬರಂಗಿಲ್ಲಲ್ರಿ ಮದ್ವಿ, ನೀವು ಅಣ್ಣ ತಮ್ಮ ಆತಿರಿ ಅಂತೇಳಿ ಅಂದ್ಬಿಟ್ಟಿದ್ದು. ಇದು ಯಾರ ಪದ್ಧತಿ? ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಾಗಿರುವಂತ ಹಿಂದೂಗಳ ಪದ್ಧತಿ, ಆರ್ಯನ್ನರ ಪದ್ಧತಿ. ಅದು ನಮ್ಮ ಪದ್ಧತಿ ಅಲ್ಲದು. ಸ್ವಗೋತ್ರದಲ್ಲಿ ಮದುವೆ ಆಗಬಾರ್ದು ಅನ್ನೋದು ನಮ್ಮದು ದ್ರಾವಿಡಿಯನ್ಸ್ ಪದ್ಧತಿ ಅಲ್ಲದು. ಇದು ಗೋತ್ರಗಳು ಮದುವೆಗೆ ಬಳಸೋದಕ್ಕೆ ಕೊಟ್ಟಿಲ್ಲ ಗುರುಗಳು. ಈ ಗೋತ್ರಗಳು ಎದಕ್ಕೆ ಕೊಟ್ಟಾರ? ಸೂತ್ರಗಳು ಅಂತ ಕೊಟ್ಟಾರ. ಅವ್ರ ಗೋತ್ರಗಳ ತಿಳಕೆ ನೀವು ಏನಾರೇ ಕೊಟ್ಟದ್ದು ಎದಕ್ಕರೆ ಬಳಸಿಕೊಂಡ್ರ ಅದು ತಪ್ಪದು, ದಾರಿ ತಪ್ಪಿರಿ ಅಂತ ಹೇಳ್ತಾರ ಅವರು. ಈಗ ಮಂಗ್ಯಾಗ ಕೈಯ ಕಾಲ ಆವ ಇಲ್ಲ, ಕೈ ಆವ ಇಲ್ರಿ. ಕೈ ಕೊಟ್ಟನಂತ ದೇವ್ರ ಮಂಗ್ಯಾಗ ಕೈ ಕೊಟ್ಟನ, ಕಾಲ್ ಕೊಟ್ಟನ ದೇವ್ರು? ಹೇಳ್ರಿ. ಕಾಲುಗಳನ್ನ ಕೈಗಳಂತೆ ಬಳಸ್ಕೊಂಡವ. ಹಂಗ ಈ ಸೂತ್ರಗಳನ್ನ ಹಿಂದೂ ಧರ್ಮದವರನ್ನ ನೋಡಿ ಗೋತ್ರಗಳಾಗಿ ಬಳಸ್ಕೊಂಡ್ಬಿಟ್ಟು ಒಬ್ರಿಗೊಬ್ರು ಮದುವೆ ಮಾಡ್ಕೋಬಾರ್ದು. ಅಕಸ್ಮಾತ್ ಎರಡೂ ಮನಿತನದವರು ಒಂದೇ ಗೋತ್ರದವ್ರು ಇದ್ದಾಗ ಹಿರಿಯರು ಮನ್ಯಾಗ ಗಟ್ಟಿ ಹಿಡಿದ ಹೊತ್ನಾಗ ಜಗದ್ಗುರುಗಳ ಬಲ್ಲಿ ಹೋದಾಗ ಜಗದ್ಗುರುಗಳು ಏನ್ ಮಾಡ್ಯಾರ? ಆ ಗೋತ್ರಗಳಲ್ಲೋ ಮಾರಾಯ, ಅವು ಸೂತ್ರಗಳು. ಆ ಮದುವೆಗೆ, ನಿಮ್ಮ ಮದುವೆಗೆ
ಈ ಸೂತ್ರಗಳಿಗೆ ಸಂಬಂಧ ಇಲ್ಲ ಅಂತೇಳಿ ಮದುವೆ ಮಾಡ್ಕೊರಿ ಯಾರು ಬೇಡ ಅಂತಾರ ಅಂತೇಳಿ ಅಂದಾರ. ಸ್ವಗೋತ್ರ ಮದುವೆ ಮಾಡ್ಕೋಬಾರ್ದು ಅನ್ನೋದು ನಮ್ಮ ಪದ್ಧತಿ ಅಲ್ಲದು, ಅದು ಆರ್ಯನರದು, ಹಿಂದೂಗಳ ಪದ್ಧತಿ. ನಾವು ವೀರಶೈವರು, ನಮ್ಗ ಗೋತ್ರಗಳಿಲ್ಲ, ನಮಗ ಸೂತ್ರಗಳದಾವ. ಆ ಸೂತ್ರಗಳು ಮದುವೆಗೆ ಸಂಬಂಧ ಇಲ್ಲವು. ಮದುವೆಗೆ ಸಂಬಂಧ ಇಲ್ಲ. ಎದಕ್ಕದವ? ಪಡ್ವಿಡಿ ಅಂತಂದ್ರ ಮೋಕ್ಷ ಸಾಧನೆಗೆ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಗುರುವಿನ ಪಾದ ಹಿಡಿ. ಏನ್ ಮದುವೆ ಮಾಡ್ಕೊಳಕ್ ನೋಡ್ತೀರ? ಏನ್ ಮೋಕ್ಷಕ್ಕಾಗಿ ಗುರುವಿನ ಪಾದ ಹಿಡಿಯೋದಕ್ ನೋಡ್ತೀರ? ಇಲ್ಲಿನೂ ಮದುವೆ ಅದ. ಯಾರ್ದು ಮದುವೆ? ಶರಣಸತಿ ಲಿಂಗಪತಿ ಜೀವಾತ್ಮ ಪರಮಾತ್ಮರ ಮದುವೆ ಇದು. ಗಂಡು ಹೆಣ್ಣಿನ ಮದುವೆಗೆ ಬಳಸೋದಲ್ಲ ಇದು. ಹೌದಾ ಇಲ್ಲ? ಈ ಮದುವೆ ಬೇರೆ. ಜೀವಾತ್ಮ ಪರಮಾತ್ಮರ ಮದುವೆ. ಜೀವ ಶಿವ, ಜೀವೋ ಬ್ರಹ್ಮ ಇವ ನಾಪರ. ಆ ಮದುವೆಗೆ ಬಳಸೋದು ಪಡ್ವಿಡಿ. ನೆಕ್ಸ್ಟ್ ಎರಡನೇದ್ದೇನದ? ವೃಷ್ಟಿ. ಅದೊಂದು ಸೂತ್ರ, ವೃಷ್ಟಿ ಸೂತ್ರ. ವೃಷ್ಟಿ ಸೂತ್ರ ಅಂದ್ರ, ವೃಷ್ಟಿ ಅಂದ್ರೆ ಏನು? ಮಳಿ. ಮಳಿ ಅಂದ್ರೆ ಏನು? ನೀರ. ನೀರಂದ್ರ ಈ ಭೂಮಿಗೆ ಒಂದೊಂದು ಹನಿ ನೀರು ಮೋಡದಿಂದ ಇಳಿದು ಬರ್ತಾವಂತಂದ್ರ ಒಂದೊಂದು ಜೀವಗಳೇ ಅಂತವು. ಜೀವ. ಒಂದೊಂದು ಹನಿ ನೀರ್ನು ಒಂದೊಂದು ಜೀವ ಅಂತ. ಜೀವರುಗಳೇ ಮಳೆಯ ಹನಿಗಳ ರೂಪದಲ್ಲಿ ಭೂಮಿಗೆ ಇಳಿದು ಬರ್ತಿರ್ತಾರಂತ. ಆ ಮಳೆಯ ಹನಿಗಳು ಸಸಿಗಳ ಹೊಟ್ಟ್ಯಾಗ ಸೇರಿ, ಪ್ರಾಣಿಗಳ ಹೊಟ್ಟ್ಯಾಗ ಸೇರಿ, ಮನುಷ್ಯರ ಹೊಟ್ಟ್ಯಾಗ ಸೇರಿ ಆಹಾರ ಆಗಿ ಅವರೊಳಗ ವೀರ್ಯ ಶುಕ್ರ ತಯಾರಾಗಿ ಮುಂದ ಅದೇ ನೀರೇ ಜೀವರೂಪ ತಾಳ್ತದಂತ. ಅದಕ್ಕ ಆ ಒಂದು ವೃಷ್ಟಿ ಅಂತಂದ್ರ ಇಲ್ಲಿ ಪಡ್ಬಿಡಿದೊಳಗ ಭಕ್ತಿ ಮಾರ್ಗ ಹಿಡಿದು ಗುರುವಿನ ಪಾದ ಹೆಂಗ್ ಹಿಡಿಬೇಕು ಅಂತೇಳಿ, ಗುರುವಿನ ಮಹತ್ವ ಹೇಳಿ, ಗುರುವಿಗೆ ಶರಣಾಗತಿ ಹೆಂಗಾಗಬೇಕು ಅನ್ನೋದು ಪಡ್ಬಿಡಿದಾಗ ಹೇಳ್ಯಾರ. ಹೇಳಿದ ಮೇಲೆ ವೃಷ್ಟಿ ಒಳಗೆ ಏನ್ ಮಾಡ್ಯಾರ? ಜೀವ ಅಂದ್ರೇನು? ದಿನ ಎಷ್ಟೋ ಲಕ್ಷ ಜೀವರುಗಳು ಸತ್ತು ನರಕಕ್ಕೋ ಸ್ವರ್ಗಕ್ಕೋ ಹೋಗ್ತಾರ. ಮತ್ತೆ ಎಷ್ಟೋ ಜೀವರುಗಳು ಹುಟ್ಟಿ ಮತ್ತೆ ಭೂಮಿಗೆ ಬರ್ತಿರ್ತಾರ. ಇವು ಎಲ್ಲಿದು ಬರ್ತಾರ, ಎಲ್ಲಿಗೆ ಹೋಗ್ತಾರ, ಏನದು ಚಕ್ಕರು ಅಂತ ಹೇಳಕ್ಕೆ ಒಂದ್ ದೊಡ್ಡ ಪ್ರಶ್ನೆ ಮುಂದಿಟ್ಕೊಂಡು ಚರ್ಚೆ ಮಾಡಿದ್ದು. ಜೀವರು ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ವೃಷ್ಟಿ. ವೃಷ್ಟಿ ಆದ್ಮೇಲೆ ನೆಕ್ಸ್ಟ್ ಮೂರನೇ ಸೂತ್ರ ಏನ್ ಕೊಟ್ಟಾರ? ಲಂಬನ ಸೂತ್ರ ಅಂತ. ಲಂಬನ ಸೂತ್ರ ಅಂತಂದ್ರೆ ಏನು? ಲಂಬನ ಅನ್ನೋ ಶಬ್ದ ಬಳಸ್ತೀರ ಎಲ್ಲರೇ? ಬಳಸಿರಿ. ನಾ ಹೇಳಿದ ಕೂಡ್ಲೇನೆ ನೆನಪಾತ. ಲಂಬನ ಅಂತ ಕೇಳೋಣ, ನಿಮಗೇನಾಗ್ತದ? ಹೊಸಾದೇನೋ ಕೇಳದಂಗ ಆಗ್ತದ. ಅವಲಂಬನ. ಅವಲಂಬನ ಬಳಸಿರಿಲ್ಲ? ಡಿಪೆಂಡೆಂಟ್. ಎಷ್ಟು ಬೇಕಷ್ಟು ಸಾರಿ ಬಳಸಿರಿ. ಲಂಬನ ಅನ್ನೋದು ಬಳಸಿರಿ, ಅವಲಂಬನ ಅನ್ನೋದು ಬಳಸಿರಿ, ಲಂಬನ ಬಳಸಿಲ್ಲ. ಅವಲಂಬನ ಅಂತಂದ್ರ ಡಿಪೆಂಡೆಂಟ್, ಲಂಬನ ಅಂತಂದ್ರೆ ಇಂಡಿಪೆಂಡೆಂಟ್, ಸ್ವತಂತ್ರ ಅಂತ. ಈ ಜೀವರುಗಳು ಏನದವ? ಕಳಸಿದಾಗ ಬರ್ತಾವ, ಕರೆದಾಗ ಓದ್ತಾವ, ಕಳಿಸ್ದಾಗ ಬರ್ತಾವ, ಏನ್ ಹೇಳಿದ್ದು ಮಾಡ್ತಾವ, ಮತ್ತ ಕರೆದಾಗ ಓದ್ತಾವ. ಇವು ಏನದವ? ಅವಲಂಬನ ಅದಾವ. ಈ ಅವಲಂಬನ ಇದ್ದಕ್ಕ ಏನ್ ಮಾಡ್ಯಾನ? ವೃಷ್ಟಿ ಸೂತ್ರದಿಂದ ಅದಕ್ಕಿಂತ ಮ್ಯಾಲ ಒಬ್ಬವ ಇವುಗಳ ಕರ್ಮಕ್ಕೆ ತಕ್ಕಂತೆ ಅವ್ರಿಗೆ ಒಂದೊಂದು ಶರೀರ ಕೊಟ್ಟು ಕಳಿಸ್ತಾನ, ಇಲ್ಲಿ ಭೋಗ ಕೊಡ್ತಾನ, ಅವ್ರ ಆಯುಷ್ಯ ಮುಗಿದ್ಮೇಲೆ ಒಳ್ಳೆ ಕರ್ಕೋತಾನ. ಅವನು ಸ್ವತಂತ್ರದ, ಅವ ಲಂಬನ.
ಇವೆಲ್ಲ ವೃಷ್ಟಿಯೊಳಗೆ ಬರುವ ಜೀವರುಗಳು ಅವಲಂಬನ. ಹೀಗಾಗಿ ಇವ ಲಂಬನ ಯಾರು? ಜೀವರುಗಳಿಗೆ ಹೆಡ್ ಯಾರು? ಲಂಬನ ಅಂದ್ರೆ ಈಶ್ವರ ತತ್ವ. ಜೀವ ಅಂದ್ರೆ ಏನು ಅಂತ ತಿಳ್ಕೋಬೇಕು. ವೃಷ್ಟಿ ಒಳಗ ಲಂಬನದೊಳಗ ಈಶ್ವರ ತತ್ವ. ಇಡೀ ಜಗತ್ತಿನ ನಿಯಾಮನ ಹೆಂಗ ಮಾಡ್ತಾನ, ಅವನು ಜಗತ್ತಿನ ನಿಯಾಮಕ ಹೆಂಗದನ ಅಂತೇಳಿ ಈಶ್ವರ ತತ್ವ ತಿಳ್ಕೊಳ್ಳೋದು ಲಂಬನ. ತಿಳಿತಾ? ಲಂಬನ ಅನ್ನೋನ ನೀವೇನೋ ಅಂತ ತಿಳ್ಕೊಂಡ ಅದಕ್ಕ ಉದ್ದಾನ ಅಂತಾರ. ಈ ವೃಷ್ಟಿಗೇನಂದ್ರು ಮಳಿ ಬಗಿ ಅಂತ ಶಬ್ದ ಕೇಳಿರಿಲ್ಲ? ಮಳಿ ಬಗಿ, ಪಡ್ವಿಡಿ ಬಗಿ, ಉದ್ದಾನ ಬಗಿ. ಉದ್ದಾನ ಅಂತಂದ್ರೆ ಲಂಬನ, ಲಂಬನ ಅಂದ್ರೆ ಈಶ್ವರ ತತ್ವ. ಜೀವ ಆಯ್ತು, ಈಶ್ವರ ಆಯ್ತು, ಮತ್ತೇನು ಉಳಿತು? ಮೂರು ತಿಳ್ಕೊಂಡ್ರೆ ಮೋಕ್ಷ ಸಾಧನೆ ಮಾಡ. ಜಗತ್ತುಳಿತು, ಜಗತ್ತ. ಅದಕ್ಕೆ 4ನೇ ಸೂತ್ರ ಏನದಪ್ಪ ಅಂದ್ರೆ ಮುಕ್ತಾಗುಚ್ಛ. ಅದಕ್ಕ ಮುತ್ತಿನ ಗೊಂಚಲು ಪಡಿ ಅಂತ ಅಂತಿದ್ರು. ಬಗಿ, ಮುತ್ತಿನ ಪೆಂಡಿ ಬಗಿ ಅಂತ ಅಂತಿದ್ರು. ಹೇಳಿರ ಎಲ್ಲಿ ಮುತ್ತಿನ ಪೆಂಡಿ ಬಗಿ? ಮುತ್ತಿನ ಪೆಂಡಿ ಬಗಿ ಅಂತಂದ್ರ ಮುಕ್ತಾಗುಚ್ಛ, ಮಳಿ ಬಗಿ, ಪಡ್ವಿಡಿ ಬಗಿ, ಪಂಚವರ್ಣಿ ಬಗಿ ಹಿಂಗ ಬಳಸ್ತಾರ. ಅದಕ್ಕ ಮದುವೆ ಮಾಡ್ಕೊಳಕ್ ಬಳಸ್ತಾರ. ಬಗಿ ಬಳಕೆ ಯಾವ ಬಳಕೆಯವ್ರು ನೀವಂತ ಕೇಳ್ತಾರ. ಬಗಿ ನಮ್ಮದ್ರ ಕೇಳ್ತಾರ, ಸ್ವಾಮಿಗಳ ಇದು ವರ ಕನ್ಯಾದಾಗ ಕೇಳ್ತಾರ. ಬಯೋಡೇಟಾದಾಗ ಹಾಕ್ಲೇಬೇಕು ನಾವು ಬಗಿ. ಮತ್ತ ನಾವು ರಂಭಾಪುರಿ ಪೀಠ ಅಂತ ಹಿಂಗ್ ಹಾಕಿಬಿಟ್ಟೇವಂತಂದ್ರ ಅವ್ರ ಪಡ್ವಿಡಿ ಬಗೆ ಅಂತ ತಿಳ್ಕೊಂಡ್ಬಿಡ್ತಾರ. ಯಾವ ಪೀಠದವ್ರು ಯಾವ ಬಗೆಯವ್ರು ಅಂತ. ಒಂದೇ ಬಗೆಯವರು ಸ್ವಗೋತ್ರದಲ್ಲಿ ವಿವಾಹ ಮಾಡ್ಕೋಬಾರ್ದು ಅನ್ನೋದಕ್ಕ ನಮ್ ಜಗದ್ಗುರುಗಳ ಹೆಸರು ಕೇಳೋ ಪದ್ಧತಿ. ಆ ಪದ್ಧತಿ ವೀರಶೈವ ಧರ್ಮಕ್ಕೆ ಸಂಬಂಧ ಇಲ್ಲ. ಅದು ಆಧ್ಯಾತ್ಮ ಸಾಧನೆಗೆ ಸಂಬಂಧಪಟ್ಟ ಸೂತ್ರಗಳನ್ನೇ ಇವರು ಗೋತ್ರಗಳಾಗಿ ಬಳಸಿ ದಾರಿ ತಪ್ಪಾರ ಇವ್ರು ಅಷ್ಟೇ. ಅಲ್ಲಿ ಜಗದ್ಗುರುಗಳು ಏನದಾರ? ಸನ್ಯಾಸಿಗಳದಾರ. ಅವರಿಗೆ ನಮಗ ಏನ್ ಸಂಬಂಧ? ನಾವು ಗೃಹಸ್ಥರದೀವಿ. ಸ್ವಗೋತ್ರ ಹೆಂಗಾಗ್ತದ? ಅವರಿಗೆ ನಮಗ ಗೋತ್ರಕ್ಕೆ ಏನ್ ಸಂಬಂಧ ಬರ್ತದೆ? ಅವ್ರ ಸನ್ಯಾಸಿಗಳಿಗೆ ಗೃಹಸ್ಥರಿಗೆ ಯಾತರ ಗೋತ್ರ ಸಂಬಂಧ ಬರ್ತದೆ? ಅವರು ಋಷಿ ಮುನಿಗಳು ಹಿಂದೂ ಧರ್ಮದಾಗ ಅವರೆಲ್ಲರೂ ಗೃಹಸ್ಥರವರು. ಅವರಿಗೆ ಗೋತ್ರಗಳು ನಡೀತಾವ. ನಮಗೆ ಗೋತ್ರ ನಮ್ಮವ್ರ ಪಕ್ಕ ಬಾಲ ಬ್ರಹ್ಮಚಾರಿಗಳು ಇರ್ತಾರ. ಇವ್ರು ಹೆಂಗ್ ಗೋತ್ರಕ್ಕೆ ಸಂಬಂಧ ಪಡ್ತಾರೆ? ಇವರೆಲ್ಲ ಸೂತ್ರದವ್ರು. ಇವರೆಲ್ಲ ಇದನ್ನೇ ಪರಿವರ್ತನೆ ಮಾಡ್ಕೋಬೇಕು ಸಮಾಜದವ್ರು. ಇದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದು ಮುಕ್ತಾಗುಚ್ಛ, ಮುತ್ತಿನ ಪೆಂಡಿ ಬಗೆ ಅಂತಂದ್ರೆ ಏನು ಅಂತಂದ್ರೆ 36 ತತ್ವಗಳು ಏನದವಲ್ಲ, 5 ಶುದ್ಧ ತತ್ವಗಳು, 7 ಮಿಶ್ರ ತತ್ವಗಳು, 24 ಅಶುದ್ಧ ತತ್ವಗಳು. ಈ ಎಲ್ಲ ತತ್ವಗಳು ಏನದವ? ಪ್ರಜ್ಞಾನಂ ಬ್ರಹ್ಮ. ಅವು ನಿಜವಾಗಿ ನೋಡಿದ್ರೆ ಬ್ರಹ್ಮನೇ ಅದಾವ. ಅವುಗಳ ನಾಮ ರೂಪ ಕ್ರಿಯೆಗಳನ್ನ ನೋಡಿ ನಾವು ಕರ್ಮ ಬಂಧನಕ್ಕೆ ಒಳಗಾಗ್ಲಕತ್ತೀವಿ. ಅವು ನಿಜವಾಗಿ ನೋಡಿದ್ರೆ ಅವು ಬ್ರಹ್ಮನೇ ಅದಾವ. ನೀವೀಗ ಇಲ್ಲಿ ಮುಂದೆ ಪಾಠ ಕೇಳಕ್ ಎಷ್ಟು ಮಂದಿ? 6-7 ಮಂದಿ ಇದೆಯಪ್ಪ. 7 ಮಂದಿ ಏನಾಗಿರಿ? ನಿಜವಾಗಿ ನೋಡಿದ್ರೆ ನೀವೇನದಿರಿ? ಬ್ರಹ್ಮನೇ ಅದಿರಿ. ಪ್ರಜ್ಞಾನಂ ಬ್ರಹ್ಮ. ನಿಮ್ಮನ್ನ ನಾವು ಶರೀರದ ಮೂಲಕ ಗುರುತಿಸಿದೇವಂತಂದ್ರ ಕರ್ಮದ ಮೀಟರ್ ರೀಡಿಂಗ್ ಚಾಲು. ನಾಮ ರೂಪ ಕ್ರಿಯೆ ಇವುಗಳನ್ನ ನೋಡಿದ್ರ ಕರ್ಮದ ಮೀಟರ್ ಚಾಲು, ಬಂಧನಕ್ಕೊಳಗಾಗ್ತೀವಿ. ಮತ್ತ ಪ್ರಜ್ಞಾನಂ ಬ್ರಹ್ಮ ಅಂದ್ರ ಶುದ್ಧ ಬ್ರಹ್ಮನೇ ಅದನ್ನಂತ ತಿಳ್ಕೊಂಡ್ಬಿಟ್ರ ಕರ್ಮದ ಮೀಟರ್ ರೀಡಿಂಗ್ ಇಲ್ಲ. ಅಲ್ಲಿ ಮೋಕ್ಷ ಚಾಲು. ಮೋಕ್ಷದ ಸಮೀಪಕ್ಕೆ ಹೋಗ್ತೀರಿ ನೀವು. ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ.
ಇಷ್ಟ ತನಕ ಕಲ್ಯಾಣಪ್ಪ ಅವ್ರು ಹೇಳಿದ್ರಲ್ಲ, ಕರ್ಮ ಬಿಡಂಗಿಲ್ಲ, ಕರ್ಮ ಏನ್ ಮಾಡ್ತದ ಹಂಗ ಹಿಂಗ ಅಂತ ಹೇಳಿದ್ರು. ಮತ್ತೇನಂದ್ರಿ ನೀವು, ನಮ್ಮ ಕರ್ಮ ನಮ್ಮನ್ನು ಹಿಂಬಾಲಿಸಿ ಬಂದು ನಮ್ಗೆ ಏನ್ ಮಾಡ್ಬೇಕು ಮಾಡ್ತದ. ಸಾವಿರ ಕುರಿಗಳ ಮಧ್ಯೆ ಒಂದು ಕುರಿ ಮರಿಯನ್ನ ಬಿಟ್ರ ಆ ಕುರಿ ಮರಿ ಕರೆಕ್ಟ್ ತನ್ನ ತಾಯಿನ್ನೇ ಹುಡ್ಕೊಂಡು ಹೋಗ್ತದಂತ. ಯಾವ್ದು ಬೇಕಾ ಆ ಕುರಿದ ಹಾಲು ಕುಡಿಯಂಗಿಲ್ಲ ಅಂತ. ಹಂಗ ಆ ಕರ್ಮ ಹಿಂಗಿರ್ತದ. ಅದ ಕರ್ಮ ಏನ್ ಹೇಳ್ಯಾರ, ಕರ್ಮ ನಿಮ್ಮದ. ಕರ್ಮ ನಿಮ್ಮದ. ನಮ್ಮ ಕರ್ಮ ಅಂತಿರಲ್ಲ, ನಮ್ಮ ಕರ್ಮ ಅನ್ನೋದು ಅದು ಅಜ್ಞಾನದ ಭಾಷೆ. ನಮ್ಮ ಶರೀರ ಕರ್ಮ ಅನ್ಬೇಕು. ಕರ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು ಅದು. ನಮ್ಮ ಶರೀರ ಕರ್ಮ, ನಮ್ಮ ಕರ್ಮ ಅಲ್ಲ. ನಾವು ಕರ್ಮ ಮಾಡೋರಲ್ಲ. ಅಹಂ ಕರ್ತ ಅಹಂ ಭೋಕ್ತ ಅನ್ನೋರು ಶರೀರವನ್ನು ಹಿಡ್ಕೊಂಡಂತ ಜೀವರುಗಳು ಹೇಳೋ ಮಾತು. ಜ್ಞಾನಿಗಳು ಹೇಳೋ ಮಾತು, ನಾ ಕರ್ತನೂ ಅಲ್ಲ, ನಾ ಭೋಕ್ತನೂ ಅಲ್ಲ. ಹಿಂಗಾಗಿ ಅದು ನಾನು ಕರ್ಮನೂ ಅಲ್ಲ, ಅದು ನಾನು ಭೋಗನೂ ಅಲ್ಲ, ನಾನು ಆತ್ಮ. ಅದಕ್ಕೆ ಇಲ್ಲಿ ಮುಕ್ತ ಗುಚ್ಛ ಅಂತಂದ್ರೆ ಏನಂದ್ರೆ 36 ತತ್ವಗಳೇನದವ. ಈ ತತ್ವಗಳೇ ಮುತ್ತಿನ ಪೆಂಡಿ. ಈ ಜಗತ್ತೇ ಒಂದು ಮುತ್ತಿನ ಪೆಂಡಿ. ಅದೇನದ ಮೋಕ್ಷ ಉಳ್ಳದ್ದು. ಅದೇನದ ಸಾಕ್ಷಾತ್ ಪ್ರಜ್ಞಾನಂ ಬ್ರಹ್ಮ ಪರಮಾತ್ಮ ಸ್ವರೂಪನೇ ಆದ. ಅದರೊಳಗೆ ನಾವು ನಾಮ ರೂಪಗಳನ್ನ ಕಲ್ಪಿಸಿದ್ದಕ್ಕ ಕರ್ಮ ಮಾಡಿ ಏನ್ ಮಾಡ್ಲಕತ್ತೀವಿ, ಸುಖ ದುಃಖ ಅನುಭವಿಸ್ಲಕತ್ತೀವಿ. ಆ ನಾಮರೂಪ ಕ್ರಿಯೆಗಳನ್ನು ಬಿಟ್ಟು ಅದನ್ನು ಬ್ರಹ್ಮನೇ ಅಂತ ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ನಿಮಗ ಅಲ್ಲಿ ಕರ್ಮನೂ ಇಲ್ಲ, ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ, ಮೋಕ್ಷ. ಕೇವಲ ಮೋಕ್ಷ, ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ. ಗೊತ್ತಾಯ್ತಾ? ಮುಕ್ತಾಗುಚ್ಛ ಅಂತಂದ್ರೆ ಏನಿದು? 36 ತತ್ವ ಅಂದ್ರೆ ಏನು? ಜಗತ್ತ, ವಿಶ್ವ. ಸೃಷ್ಟಿಲಿಂತ ಜೀವ ತಿಳ್ಕೊಂಡ್ರಿ, ಲಂಬನದಿಂದ ಈಶ್ವರ ತಿಳ್ಕೊಂಡ್ರಿ. ಮುಕ್ತಾಗುಚ್ಛ ಅಂತಂದ್ರೆ 36 ತತ್ವ ತಿಳ್ಕೊಂಡ್ರಿ. ಇದಾದ್ಮೇಲೆ ಮುಂದ ಪಂಚವರ್ಣ ಅಂತ ಬರ್ತದೆ. ಕಾಶಿಪೀಠದ ಸೂತ್ರ ಇದು, ಪಂಚವರ್ಣ. ಪಂಚವರ್ಣ ಅಂತಂದ್ರೆ ಏನಪ್ಪ? ಪಂಚವರ್ಣ ಅಂತಂದ್ರ ಶಿವ ಏವಾತ್ಮ. ಶಿವ ಏವಾತ್ಮ. ಎಷ್ಟವ ಅಕ್ಷರ ಇದ್ರಾಗ? 5 ಅದ. ಶಿವ ಏ ಆತ್ಮ. ಅದರ ಅರ್ಥ ಏನು? ಜೀವೋ ಬ್ರಹ್ಮ ಇವ ನಾಪರಹ. ಜೀವನು ಶಿವನೇ ಆಗಿರ್ತಾನೆ. ಶಿವ ಏ ಆತ್ಮ, ಶಿವ ಏವಾತ್ಮ ಅಂದ್ರೆ ಈ ಒಂದು ಆತ್ಮ ಅಂತ ನಿಮ್ಮೊಳಗೆ ಏನು ಇಟ್ಕೊಂಡಿರಿ, ಅದೇನದ ಘಟಾಕಾಶ ಆದ. ಅದೇ ಮಠಾಕಾಶ, ಅದೇ ಮಹಾಕಾಶನೂ ಆದ. ಅದಕ್ಕೆ ಶಿವ ಏವಾತ್ಮ. ತಿಳಿತ್ರ? ಶಿವ ಏವಾತ್ಮ. ಘಟಾಕಾಶ, ಮಠಾಕಾಶ, ಮಹಾಕಾಶ ಎಲ್ಲ ಒಂದೇ. ಅದಕ್ಕೇನು ಈ 5 ಅಕ್ಷರಗಳು. ನೀವು ಯಾವುದು? ತತ್ ತ್ವಂ ಅಸಿ, ಅಹಂ ಬ್ರಹ್ಮಾಸ್ಮಿ, ಶಿವ, ಮತ್ತಿನ್ನೇನದ? ಪ್ರಜ್ಞಾನಂ ಬ್ರಹ್ಮ. ಇವು ಏನು 4 ವೇದಗಳ ವಾಕ್ಯಗಳು ಏನದವಲ್ಲ, ಇದು ಪಂಚಮ ವೇದ ಅಂದ್ರೆ 28 ಶಿವಾಗಮಗಳು. ಆ 28 ಶಿವಾಗಮಗಳ ಸೂತ್ರ ಯಾವುದು? ಶಿವ ಏವಾತ್ಮ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಇದ್ದಂಗೆ ಅದು ವೇದ ವಾಕ್ಯ. ಇದ್ಯಾವುದು? ಆಗಮ ವಾಕ್ಯ. ಇವು 5 ಅಕ್ಷರಗಳು ಉಪದೇಶ ಮಾಡ್ಯಾರ. ಅದೇ ನಮಃ ಶಿವಾಯ ಪಂಚಾಕ್ಷರ. ನಾವೇನ್ ತಿಳ್ಕೊಂಡಿವಿ? ಪಂಚವರ್ಣ ಅಂದ್ರೆ 4 ಬಣ್ಣ ಅಂತ ತಿಳ್ಕೊಂಡಿವಿ, 5 ಬಣ್ಣ ಅಂತ ತಿಳ್ಕೊಂಡಿವಿ. ಬಣ್ಣ ಅಲ್ಲ, ವರ್ಣ ಅಂದ್ರೆ ಅಕ್ಷರಗಳಿಗೆ ಅಂತಾರ. ವರ್ಣಾಕ್ಷರಗಳು ಅಂತ ಅಂತೀರಿ ಇಲ್ಲ?
ಪಂಚವರ್ಣನು ನಾವೇನ್ ತಿಳ್ಕೊಂಡಿವಿ ಇಲ್ಲಿ ತನಕ? ಬಣ್ಣ ಅಂತ ತಿಳ್ಕೊಂಡಿವಿ. ಬಣ್ಣ ಅಲ್ಲ, 5 ಅಕ್ಷರಗಳು. ನಮಃ ಶಿವಾಯ ಅಂತಂದ್ರು ಅದೇ ಶಿವ, ಶಿವ ಏವ ಆತ್ಮ ಅಂದ್ರು ಅದೇ ಶಿವ, ಆಂ ಬ್ರಹ್ಮಾಸ್ಮಿ ಅಂದ್ರು ಅದೇ ಶಿವ. ಹೀಗಾಗಿ ಶಿವ ಏವ ಆತ್ಮ ಅನ್ನಂಥದ್ದು ಪಂಚವರ್ಣ ಬಗೆ ಅಂತ. ಈ ರೀತಿ 5 ಸೂತ್ರಗಳನ್ನ ಯಾರು ಕೊಟ್ರಿ? ಇವರು ದ್ವಾಪರ ಯುಗದ ಶಿವಗಣರು ಶಿವನ ಆದೇಶದ ಮೇರೆಗೆ ಭೂಲೋಕದಲ್ಲಿ ಹುಟ್ಟಿ ರೇಣುಕ, ದಾರುಕ, ಘಂಟಾಕರ್ಣ, ಧೇನುಕರ್ಣ, ವಿಶ್ವಕರ್ಣ ಎಂಬ ನಾಮಗಳಿಂದ ಅವತರಿಸಿ ಅಗಸ್ತ್ಯ, ದದೀಚಿ, ವ್ಯಾಸ, ಸಾನಂದ, ದುರ್ವಾಸ ಮುನಿಗಳಿಗೆ ಉಪದೇಶ ಮಾಡಿ ಏನು ಉಪದೇಶ ಮಾಡಿದ್ರಂದ್ರ ಈ ಪಂಚವಿಧವಾದ ಸೂತ್ರಗಳನ್ನ ಕೊಟ್ರು. ಈ ಸೂತ್ರಗಳನ್ನ ಜೀವಾತ್ಮ ಪರಮಾತ್ಮರ ಶಿವಜೀವೈಕ್ಯ ಲಿಂಗಾಂಗ ಸಾಮರಸ್ಯಕ್ಕೆ ಬಳಸ್ಕೋಬೇಕು ಅಂತ ಹೇಳಿದಂತ ಆಧ್ಯಾತ್ಮ ಸಾಧನೆಯ ಸೂತ್ರಗಳನ್ನ ಈ ಯಾರು ಆರ್ಯನ್ನರು ಅಥವಾ ಹಿಂದೂಗಳು ಅನ್ನೋರು ಏನು ಬಳಸಕತ್ತಿದ್ರು ಗೋತ್ರಗಳನ್ನ, ಆ ಗೋತ್ರಗಳಂತೆ ಬಳಸಿ ಸ್ವಗೋತ್ರದಲ್ಲೇ ಮದುವೆ ಆಗಬಾರ್ದು ಅನ್ನಂಥದ್ದು ನಮ್ಮದ್ರೊಳಗೆ ಇಲ್ಲದು. ಅದು ಇನ್ನೊಬ್ರೊಳಗೆ ಇದ್ದದ್ದು ಸಂಸ್ಕೃತಿಯನ್ನ ಬೆರೆಸ್ಕೊಂಡು ಹಿಂಗ ದಾರಿ ತಪ್ಪಾರು. ಅದಕ್ಕೆ ಈ ಸೂತ್ರಗಳು ಕೊಟ್ಟದ್ದು ಪಡ್ವಿಡಿ ಅಂದ್ರ ಗುರುವಿಗೆ ಶರಣಾಗತನಾಗದು, ವೃಷ್ಟಿ ಅಂದ್ರ ಜೀವ ಎಂದರೇನು, ಲಂಬನ ಅಂದ್ರೆ ಈಶ್ವರ ಅಂದ್ರೇನು, ಮುಕ್ತಾಗುಚ್ಛ ಅಂತಂದ್ರೆ ಜಗತ್ತಂದ್ರೇನು, ಪಂಚವರ್ಣ ಅಂತಂದ್ರೆ ಮೋಕ್ಷ. ಶಿವನೇ ಜೀವ, ಜೀವನೇ ಶಿವ, ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ ಅಂತೇಳಿ ಈ ಆತ್ಮ ಪರಮಾತ್ಮ ಶಿವ ಜೀವರನ್ನು ಹೊರತುಪಡಿಸಿ ಏನೇನದವ ಆ ಎಲ್ಲ ಬಂಧನಗಳಿಂದ ಮುಕ್ತಾಗಿ ಕೇವಲ ಶಿವ ಸ್ವರೂಪ ಅಖಂಡ ಭಾವ ಅನುಭವಿಸೋದೇನದ ಅದೇ ಪಂಚವರ್ಣ ಸೂತ್ರ. ನಮ್ಮಲ್ಲಿ ಗೋತ್ರ ಇಲ್ಲ. ಈ ಪೂಜಾರಿ ಪುರೋಹಿತರು ಆ ಸೂತ್ರಗಳನ್ನೇ ಗೋತ್ರಗಳಂತೆ ಬಳಸಿ ಹಿಂದೂಗಳದ ಕಾಪಿ ಮಾಡ್ಲಕ್ ಹೋಗಿ ಹಿಂಗೆಲ್ಲ ಗದ್ದಲಕ್ಕೆ ಹಾಕ್ಯಾರ. ಆ ಒಂದೇ ಗೋತ್ರದೊಳಗೆ ಹೆಣ್ಣು ಗಂಡು ಪಸಂದ ಆದ್ರೂ ನೀವು ಜಗದ್ಗುರುಗಳಿಗೆ ಹೋಗಿ ಕೇಳಿದ್ರೆ ಅವ್ರು ಮಾಡ್ಕೊರೆ ಅಂತ ಹೇಳ್ಬಿಡ್ತಾರೆ. ಇದು ಸೂತ್ರಗಳು ಇದ್ದದ್ದು, ಸೂತ್ರ ಪದ್ಧತಿ ಎದಕ್ಕ? ಆಧ್ಯಾತ್ಮ ಸಾಧನೆಗೆ. ಇನ್ನ ಈಗ ಹೇಳಿವಲ್ಲ, ಆಧ್ಯಾತ್ಮ ಜೀವ ಜಗತ್ತೀಶ್ವರ ಗುರುವಿಗೆ ಶರಣಾಗತನಾಗೋದು, ಬಂಧ ಮತ್ತು ಮೋಕ್ಷಗಳ ಬಗ್ಗೆ ತಿಳ್ಕೊಳ್ಳೋದು, ಪಂಚವರ್ಣಗಳ ಹಿಂಗ್ ತಿಳ್ಕೊಂಡು ಇದನ್ನ ಚೆನ್ನಾಗಿ ಬಿಡಿಸಿ ಬಿಡಿಸಿ ಹೇಳಿ ಬುಕ್ಕ ಬರೆದರ. ಮುಂದ ಕಲಿಯುಗದೊಳಗ ಅದೇ ಶಿವಗಣಾಧೀಶ್ವರರು ಅವರೇ ಏನ್ ಮಾಡ್ತಾರ, ಮತ್ತೆ ಭೂಲೋಕದಾಗ ಅವತರಿಸಿ, ಈ ಹೆಸರುಗಳೇ ಗೊತ್ತಿಲ್ಲ, ರೇಣುಕ ದಾರುಕ ಅನ್ನೋದು ಗೊತ್ತದ, ಇವರು ರೇವಣಾರಾಧ್ಯ, ಮರುಳಾರಾಧ್ಯ, ಏಕೋರಾಮಾರಾಧ್ಯ, ಪಂಡಿತಾರಾಧ್ಯ, ವಿಶ್ವಾರಾಧ್ಯ ಎಂಬ ಹೊಸ ಹೆಸರುಗಳ ತಗೊಂಡು ಇವ್ರ ಕೆಲಸ ಏನ್ ಮಾಡಿದ್ರಪ್ಪ ಅಂತಂದ್ರೆ ಗೋತ್ರ ಸೂತ್ರ ಎಲ್ಲ ಕೊಟ್ಟದ್ದು ಮಾಡಿ ಏನು ಸಾಹಿತ್ಯ ಕೊಡ್ಬೇಕು ಕೊಟ್ರು. ಕೊಟ್ಟ ಮೇಲೆ ಕಲಿಯುಗದೊಳಗೆ ಇವ್ರೇನ್ ಮಾಡಿದ್ರು, ರಾಜ ಮಹಾರಾಜರಿಗೆ ಮತ್ತು ಜನಸಾಮಾನ್ಯರಿಗೆ ಶಿವ ದೀಕ್ಷೆಯನ್ನು ಅನುಗ್ರಹಿಸಿದರು. ಕಿನ್ನರ ಕಿಂಪುರುಷರಿಗೆ ಸರಸ್ವತಿ ಲಕ್ಷ್ಮಿ ಅಂತವ್ರಿಗೆಲ್ಲ ದೀಕ್ಷೆ ಕೊಟ್ರ ಅವೆಲ್ಲ ದೇವಲೋಕದ ಲೀಲೆಗಳು. ಇಲ್ಲಿ ಈ ಸೂತ್ರಗಳನ್ನೆಲ್ಲ ರಚನೆ ಮಾಡಿ ಕಲಿಯುಗದೊಳಗ ಈ ಒಂದು ಲಿಂಗ ದೀಕ್ಷೆ ಮತ್ತೆ ಈ ಸೂತ್ರಗಳನ್ನ ಕೊಟ್ಟು ಆಧ್ಯಾತ್ಮ ಸಾಧನೆ, ಶಿವಯೋಗ ಸಾಧನೆ ಅಂತ ಅನ್ಬೋದಿಲ್ಲ. ಇವು 5 ಸೂತ್ರಗಳು ಶಿವಯೋಗ ಸಾಧನೆಗಾಗಿ ಕೊಟ್ಟಾರ. ಮದುವೆ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಈ ಸೂತ್ರಗಳು ಕೊಟ್ಟರ. ರಾಜ ಮಹಾರಾಜರಿಗೆ ಹೇಳೋದ್ರಿಂದ ಏನಾಯ್ತು, ರಾಜ ಏನಿರ್ತಾನ, ಆ ಪ್ರಜೆಗಳ ಪ್ರತಿನಿಧಿ ಇರ್ತಾನ, ಆ ದೇಶದ ಪ್ರಜೆಗಳ ಪ್ರತಿನಿಧಿ ಇರ್ತಾನ. ರಾಜನಿಗೆ ಒಂದು ಹಂತ ಉಪದೇಶ ಮಾಡಿದ್ರ ಅವನು ಪ್ರಜೆಗಳ ಮನವೊಲಿಸ್ತಾನ, ಇದರ ಮಹತ್ವ ತಿಳಿಸ್ತಾನ ಅಂತೇಳಿ ರಾಜ ಮಹಾರಾಜರಿಗೆ ಜನಸಾಮಾನ್ಯರಿಗೆ ಶಿವದೀಕ್ಷೆ ಅನುಗ್ರಹಿಸಿ ವೀರಶೈವ ಧರ್ಮವನ್ನ ಈ ಒಂದು ಸಮಾಜದಲ್ಲಿ ಅತ್ಯಂತ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ಸಹಿತ ಲಿಂಗ ದೀಕ್ಷೆ ಕೊಟ್ಟು
ಅವರಿಗೆ ಸಹಿತ ಈ ಒಂದು ಪೂಜೆ ಪಾಠ ಮಾಡ್ಕೊಳ್ಳಂತ ಒಂದು ಸ್ತ್ರೀಯರಿಗೆ ಸಮಾನತೆ ಮತ್ತಿನ್ನೇನು ಈ ಸಮಾಜದೊಳಗ ಕೊರತೆ ಕುಂದುಗಳದೋ ಅವುಗಳನ್ನೆಲ್ಲ ನೀಗಿಸುವುದಕ್ಕ ಅವರು ಈ ಒಂದು ಸಾಧನೆ ಮಾಡಿ ಪಂಚಪೀಠಗಳನ್ನ ಸ್ಥಾಪನೆ ಮಾಡಿ ಏನ್ ಮಾಡಿದ್ರು, ಗುರು ಶಿಷ್ಯ ಪರಂಪರೆಯನ್ನ ಅನಾದಿ ಕಾಲದಿಂದ ಅನೂಚಾನವಾಗಿ ಅಂದ್ರೆ ಬಿಟ್ಟು ಬಿಡದಂಗ ಅಲ್ಲಿಂದ ಇಲ್ಲಿ ತನಕ ನಿರಂತರವಾಗಿ ನಡೆದುಕೊಂಡು ಬರುವ ಹಾಗೆ ಶಾಶ್ವತವಾದ ಒಂದು ವೀರಶೈವ ಧರ್ಮವನ್ನ ಸ್ಥಾಪನೆ ಮಾಡಿದರು. ಇದು ಸನಾತನ ಧರ್ಮ. ಸನಾತನ ಅಂದ್ರ ಸದಾತನ ಧರ್ಮ ಅಂತಾರೆ. ಸನಾತನ ಅಂದ್ರೆ ಒಂದೇ, ಸನಾತನ ಅಂದ್ರೆ ಒಂದೇ, ಶಾಶ್ವತವಾದ ಧರ್ಮ. ಈ ಒಂದು ಶಾಶ್ವತವಾದಂತ ಧರ್ಮಕ್ಕ ಏನಾಗಬೇಕಂತ ಪ್ರತಿ ಪಕ್ಷಿಗಳಾಗಿ ಎಷ್ಟೋ ಮಂದಿ ನಾವು ಜಗದ್ಗುರುಗಳಾಗ್ತೀವಿ, ನಾವು ಗುರುಗಳಾಗ್ತೀವಿ ಅಂತೇಳಿ ತಮ್ಮದು ತಾವೇ ಪೀಠ ಮಾಡಿಕೊಂಡು ರೊಕ್ಕ ಜಮಾಯಿಸ್ಕೊಂಡು ತಾವೇ ಏನೇನೋ ಮಾಡ್ಕೊಂಡ್ರ ಅವೆಲ್ಲ ಏನಾಗ್ಯಾವ, ಬಜಾರ್ದಾಗಿಂದು ತಾಳಿ ತಗೊಂಡು ಕಟ್ಕೊಂಡು ನಾನು ಮುತ್ತೈದಿ ಅಂದಂಗಾಗ್ಯದ ಅಷ್ಟೇ. ಅದು ಒರಿಜಿನಲ್ ಮುತ್ತೈದವ್ರು ಇವರೇ 5 ಮಂದಿ ಗಂಡಲ್ಲಿ ತಾಳಿ ಕಟ್ಕೊಂಡು ಬಂದವರು, ಸದಾಶಿವನ ಆಜ್ಞೆ ಮೇರೆಗೆ ಬಂದವರು, ದೇವಲೋಕದ ಸದಾಶಿವನ ಆಜ್ಞೆಗೆ ಮೇರೆಗೆ ಬಂದವರು ಇವರು 5 ಮಂದಿ ಒರಿಜಿನಲ್. ಉಳಿದವರೆಲ್ಲ ಏನದಾರ ಬಜಾರ್ದಾಗಿನ ತಾಳಿ ಕಟ್ಕೊಂಡು ನಾವು ಜಗದ್ಗುರುಗಳು, ನಾವು ಗುರುಗಳು ಅಂತೇಳಿ ತಾವನು ಲಿಂಗ ತಮ್ಮ ತಾವೇ ಲಿಂಗ ಕಟ್ಕೊಳ್ಳೋದು, ತಮ್ಮ ತಾವೇ ಈ ಒಂದು ಪರಂಪರೆಯನ್ನ ಧಿಕ್ಕರಿಸಿ ತಾವೇ ಒಂದು ಏನೋ ಆಗ್ಬೇಕಂತೇಳಿ ಒಂದು ಅಡ್ಡದಾರಿ ಹಿಡಿದಾರಲ್ಲ. ಆ ಅಡ್ಡದಾರಿಗೆ ಏನ್ ಬೆಲೆ ಸಿಗ್ಬೇಕು ಅದು ಸಿಕ್ಕೇ ಸಿಗ್ತದ. ಒಂದಿನ ಅದರದ್ದು ಮಾನ ಮರ್ಯಾದೆ ಏನು ಅನ್ನೋದು ಪ್ರಕಟ ಆಗೇ ಆಗ್ತದೆ. ಬಜಾರ್ದಂತ ತಾಳಿ ಕಟ್ಕೊಂಡಕ್ಕೆ ನಾನು ಮುತ್ತೈದಿ ಅಂತಂದ್ರ ಅಕ್ಕಿ ಗಂಡ ಯಾರು, ಆಕಿದ ಸಂಸಾರದ ಸ್ಥಾನಮಾನ ಏನು ಅನ್ನೋದು ಅದು ಗೊತ್ತಾಗ್ತದೆ ಸಮಾಜದಾಗ. ಹಂಗ ಈಗ ಅವೆಲ್ಲ ನಡೆದವ್ ನೋಡ್ರಿ. ಅವ್ರು ಯಾರು ಏನ್ ಯಾಕೆ ಮಾಡಲ್ಲಕ್ಕ, ಇವ್ರು ಸುಮ್ ಕೂತ್ ಬಿಟ್ಟಾರ. ಯಾರು ಏನ್ ಮಾಡ್ತಾರ ಮಾಡ್ಲಿ, ಏನ್ ಮಾಡಿದ್ದಕ್ಕೆ ಅದಕ್ಕೆ ತಕ್ಕ ಸ್ಥಾನಮಾನ ಅವ್ರಿಗೆ ಸಿಕ್ಕೇ ಸಿಗ್ತದ. ಇದು ಏನದ, ಶಾಶ್ವತವಾದದ್ದದ, ಇದು ಸನಾತನವಾದದ್ದದ. ಇದನ್ನು ಕೆಡಿಸ್ಲಕ್ ಯಾರಿಂದಲೂ ಸಾಧ್ಯ ಇಲ್ಲ. ಕೆಡಿಸ್ಬೇಕಂತ ಯಾರು ಪ್ರಯತ್ನ ಮಾಡ್ತಾರ ಅವರೇ ಕೆಟ್ಟೋಗ್ತಾರ, ಅವರೇ ಹಾಳಾಗಿರ್ತಾರ. ಯಾಕಂದ್ರ ಅಜ್ಞಾನ ಪತಂಗ ಬೆಂಕಿ ನುಂಗ್ಲಕ್ ಹೋಗಿ ತಾನೇ ರೆಕ್ಕೆ ಸುಟ್ಕೊಂಡು ಬಿದ್ದು ಸಾಯ್ತದಲ್ಲ, ಹಂಗ ಪರಿಸ್ಥಿತಿ ಅಂತೇಳಿ ಇವೆಲ್ಲ ಏನದವ ಸೂತ್ರಗಳು ಅನ್ನೋದು ಹೇಳಿ ಪಂಚಸೂತ್ರದ ಮರ್ಮ ತಿಳಿತ ಅಂದ್ಕೊಂಡಿನಿ. ಯಾವ 5 ಸೂತ್ರಗಳು? 1ನೇದ್ದು ಮೋಕ್ಷ ಸಾಧನೆಗಾಗಿ ಪರಮಾತ್ಮ ಗುರುವಿನ ಪಥ ಹಿಡಿಯೋದು, ಗುರುವಿನ ಪಾದ ಹಿಡಿಯೋದು. ಪಾದ ಅಂದ್ರು ಒಂದೇ, ಪಥ ಅಂದ್ರು ಒಂದೇ, ಗುರುವಿನ ಮಾರ್ಗ ಹಿಡಿಯೋದು ಅಂದ್ರು ಒಂದೇ. ಆಮೇಲೆ ಜೀವ ಜಗತ್ ಈಶ್ವರ, ವೃಷ್ಟಿ ಲಂಬನ, ವೃಷ್ಟಿಯಿಂದ ಜೀವ, ಲಂಬನ ಈಶ್ವರ, ಜಗತ್ತಂತಂದ್ರ ಮುಕ್ತಾಗುಚ್ಚ. ಮುಕ್ತಾಗುಚ್ಚ ಅಂತಂದ್ರ 36 ತತ್ವಗಳು, ಮುತ್ತಿನ ಪೆಂಡಿ. ಅವ ಆದ್ಮೇಲೆ ಲಾಸ್ಟಿಗೆ ಪಂಚವರ್ಣ ಅಂದ್ರ ಶಿವ ಏವ ಆತ್ಮ ಬ್ರಹ್ಮ, ಶಿವನೇ ಜೀವ, ಜೀವನೇ ಶಿವ ಅಂತ. ಅದು ಬಂಧ ಅಂದ್ರೆ ಯಾವುದು, ಮೋಕ್ಷ ಅಂದ್ರೆ ಯಾವುದು? ನಾಮ ರೂಪ ಕ್ರಿಯೆಗಳನ್ನ ನೋಡಿದ್ರೆ ಏನಾಗ್ತದ, ಜೀವ ಆಗ್ತದ, ಆತ್ಮ ಅನಿಸ್ಕೊತದ. ನಾಮ ರೂಪ ಕ್ರಿಯೆ ಬಿಟ್ಟು ಕೇವಲ ಶುದ್ಧ ಬ್ರಹ್ಮನ ನೋಡಿದ್ರೆ ಅದೇ ಶಿವ ಅನಿಸ್ಕೊತದ, ಪರಮಾತ್ಮ ಅನಿಸ್ಕೊತದ ಅಂತೇಳಿ ಹೇಳಿ ಸೂತ್ರಗಳನ್ನು ಕೊಟ್ಟಾರ. ಅದಕ್ಕೆ ಪಂಚಸೂತ್ರೀಯ ಪ್ರವಚನ ಏನದಲ್ಲ, ಇದಕ್ಕೊಂದು ವಿಶೇಷ ಸಮಯ ತಗೊಂಡು ಈ ಗ್ರಂಥವನ್ನು ಓದೋದ್ರಿಂದ ಬಹಳಷ್ಟು ಮಾಹಿತಿಗಳು ಸಿಗ್ತವ. ಸಿದ್ಧಾಂತ ಶಿಖಾಮಣಿ ಎಷ್ಟು ಮುಖ್ಯನೋ ಈ ಪಂಚಸೂತ್ರೀಯನು ಅಷ್ಟೇ ಮುಖ್ಯ. ಹೆಂಗಂತಂದ್ರ ಸಿದ್ಧಾಂತ ಶಿಖಾಮಣಿ ಹೆಂಗದ, ಒಂದ್ ಪೇಡ ಡಬ್ಬಿ ಇದ್ದಂಗದ. ಈ ಒಂದ್ ಪೇಡ ಡಬ್ಬಿ ಯಾರೇ ನಿಮ್ ಮನ್ಯಾಗ ಪೇಡ ಡಬ್ಬಿ ತಂದು ಇಟ್ರ ಅಂತಂದ್ರೆ ಸುಮ್ ತಿಂತೀರೇನು?
ನಿಮ್ಗೆ ಗೊತ್ತಿಲ್ದಂಗೆ ತಂದು ಯಾರ್ಯಾರ ಒಂದ್ ಡಬ್ಬಿ ಸ್ವೀಟ್ ಇಟ್ಟು ಆದ್ರ ಅಂತಂದ್ರ ಸುಮ್ ತಗೊಂಡ್ ಹಂಗೆ ಅವಾಗ ಯಾರ್ಯಾಕೆ ಇಡ್ಲಕ್ಕತ್ತ ತಿಂತೀರ? ಏನ್ ಇದು ಯಾರು ತಂದರ ವಿಚಾರ ಮಾಡ್ಲಾರ ತಿಂತೀರ? ನಂಗೆ ತಿಂದ್ಬಿಡ್ತೀರ? ಎಲ್ಲರಿಗೆ ಅಂತದ್ ಬಿಡ್ರಿ. ಮೊದಲು ನೀವು ತಿನ್ಬೇಕಾದ್ರೆ ಮೊದಲು ಇದು ಯಾರು ತಂದ್ರು, ಎದಕ್ ಬತ್ತು, ಎಲ್ಲಿದ್ ಬತ್ತ ವಿಚಾರ ಮಾಡ್ತೀರಾ ಇಲ್ಲ? ಹಂಗ ಇದು ಜಗತ್ತಿನೊಳಗ ಈ ಒಂದು ವೀರಶೈವ ತತ್ವ ಅಂತಂದ್ರ ಸಿದ್ಧಾಂತ ಶಿಖಾಮಣಿ ಒಂದು ಸ್ವೀಟ್ ಡಬ್ಬಿ ಇದ್ದಂಗದ. ಈ ಸ್ವೀಟ್ ಡಬ್ಬಿ ಎಲ್ಲಿದು ಬಂತು ಅಂದ್ರೆ ಅದ್ರ ಪರಂಪರೆಯನ್ನ ತಿಳ್ಕೋಬೇಕಾದ್ರೆ ಪಂಚಸೂತ್ರೀಯ ಏನದ ಕಾರಣ ಮಾರ್ಗ. ಸಿದ್ಧಾಂತ ಶಿಖಾಮಣಿಯನ್ನ ಇದನ್ನ ತಿಳ್ಕೊಳ್ಳಾರ್ದೆ ಓದಿದ್ರೆ ಅದು ತಾರಣ ಮಾರ್ಗ. ಹೆಂಗ ಅಂತಂದ್ರ ಬಂಡಿ ಒಳಗೆ ಬಾಳೆಹಣ್ಣು ಅದಾವ, ಹೊಟ್ಟಿ ಹಸು ಆಗ್ಯದ, ಸುಮ್ ತಗೊಂಡು ತಿಂದ್ರ ಅದು ತಾರಣ ಮಾರ್ಗ. ಹೊಟ್ಟಿ ಹಸು ತೀರಿಸ್ಕೊಳಕ್, ಅಜ್ಞಾನ ಕಳ್ಕೊಳಕ ಆ ತತ್ವಜ್ಞಾನ ಓದಿದೆವು ಅಂತಂದ್ರ ಅದು ತಾರಣ ಮಾರ್ಗ. ಹಸಿವು ಕಳ್ಕೊಳಕ್ ಬಾಳೆಹಣ್ಣು ತಿಂದಂಗ. ಆದ್ರೆ ಬಾಳೆಹಣ್ಣು ಮಾರವ ಯಾರು? ಬಾಳೆಹಣ್ಣು ಎಲ್ಲಿ ಬೆಳೆದ್ರು? ಬಾಳೆಹಣ್ಣು ಅಲ್ಲಿಂದ ಇಲ್ಲಿ ತನ ಹೆಂಗ್ ಬಂತು? ಬಾಳೆಹಣ್ಣು ಬೆಳಿಬೇಕಾದ್ರ ಯಾವ ರೈತರು ಎಷ್ಟು ಕಷ್ಟಪಟ್ಟಾರ ಅದೆಲ್ಲ ಅರಿವಿರ್ಬೇಕ ಬೇಡ? ಬಜಾರ್ದಾಗ ಹೋಗಿ ಕಿರಾಣಿ ಮೇಲೆ ತಗೊಂಡ್ಬರ್ತೀವಿ. ಒಂದೊಂದು ಧಾನ್ಯ ಬೆಳಿಬೇಕಾದ್ರೆ ಅದರಿಂದ ರೈತರನ್ನ ನೆನ್ಸ್ಬೇಕ ಬೇಡ? ಅದೆಲ್ಲ ನೆನ್ಸೋದೇ ಇದು ಪಂಚಸೂತ್ರ ನೋಡ್ರಿ. ಪಂಚಸೂತ್ರ ಏನ್ ಸರಳ ಭಾಷೆದೊಳಗದ. ಎಲ್ಲರೂ ಬುಕ್ ತಗೊಳ್ರಿ, ನಿಮ್ಮನ್ನ ನೀವು ಓದ್ಕೊಳ್ರಿ. ಅದ್ರ ವಿಷಯಗಳನ್ನ ತಗೊಂಡು ಕ್ರಮವಾಗಿ ಹಿಂಗೆ ಓದ್ಬೇಕಂತಿಲ್ಲ. ನಿಮ್ಗೆ ಏನೇನು ವಿಷಯಗಳು ಚಂದ ಅನ್ನಿಸ್ತಾವ ಓದೋದು ಪಂಚಸೂತ್ರೀಯ ಪ್ರವಚನದ ಒಂದು ವಿಷಯ ಅಂತ ಹೇಳಕ್ಕೆ ಇವತ್ತು ತಗೋದು. ಅವ್ರೀಟ್ ಓದ್ಕೊತ ಒಂದು ಡೈರಿ ಅಥವಾ ಒಂದು 100 ಪೇಜಿನ ಬುಕ್ ತಗೊಂಡು ಪೇಜ್ ನಂಬರ್ 1ರಿಂದ ಅದು 800-900 ಪುಟದ ಬುಕ್ ಅದ. ಒಂದೊಂದು ಪುಟ ತೆಕ್ಕೋತ ಹೋಗ್ಬೇಕು. ಅದ್ರ ಸೈಡ್ ಹೆಡ್ಡಿಂಗ್ ಏನೇನದವ ಒಂದು ಲಿಸ್ಟ್ ಮಾಡ್ಕೋಬೇಕು. ಸೈಡ್ ಹೆಡ್ಡಿಂಗ್ಗಳದೇ ಲಿಸ್ಟ್ ಮಾಡ್ಕೋಬೇಕು. ಲಿಸ್ಟ್ ಮಾಡ್ಕೊಂಡ್ರಿ ಅಂತಂದ್ರ ಆ ಬುಕ್ ಒಂದ್ಸಾರಿ ಓದಿದಟೇ ನಿಮಗೆ ಖುಷಿ ಆಗ್ತದೆ. ಎಂತಿಂತ ವಿಷಯಗಳದಾವಲ್ಲಪ್ಪ ಇದ್ರೊಳಗ ಅಂತ ಹೇಳಿ. ಆಮೇಲೆ ನಿಮಗೆ ಆ ಪೇಜ್ ನಂಬರು ಸೈಡ್ ಹೆಡ್ಡಿಂಗ್ ಇರ್ತಾವಲ್ಲ. ಯಾವುದೇ ಬುಕ್ ಓದ್ಬೇಕಾದ್ರೆ ಹಂಗ್ ಮಾಡ್ಬೇಕು. ಒಂದು ನೋಟ್ಬುಕ್ ತಗೋಬೇಕು, ಪೇಜ್ ನಂಬರ್ ಒಳಗೆ ಏನೇನದ, ಇಷ್ಟು 900 ಪುಟದ ಬುಕ್ ಅದ, ಒಳಗೆ ಏನೇನದ ಅಂತೇಳಿ ಗೊತ್ತೇ ಆಗಂಗಿಲ್ಲ. ಅವು ಪರಿವಿಡಿ ಅವೆಲ್ಲ ನೋಡಿದ್ರು ಬರೀ ಮೇನ್ ಹೆಡ್ಡಿಂಗ್ ಗೊತ್ತಾಗ್ತಾವ. ಅದ್ರೊಳಗೆ ಸೈಡ್ ಹೆಡ್ಡಿಂಗ್ಗಳು ಪರಿವಿಡಿ ಒಳಗೆ ಕೊಟ್ಟಿರಂಗಿಲ್ಲ. ನಾವು ಸೈಡ್ ಹೆಡ್ಡಿಂಗ್ಗಳೆಲ್ಲ ಸಂಗ್ರಹ ಮಾಡ್ಬೇಕು. ಸಂಗ್ರಹ ಮಾಡಿ ಅದನ್ನ ನಾವು ಯಾವಾಗ ಬೇಕಾವಾಗ ಹಿಂಗ ಪೇಜ್ ತೆಗೆದ್ರೆ ಈ ಬುಕ್ಕಿನೊಳಗೆ ಈ ಪೇಜ್ ಒಳಗೆ ಇದು ಆದ ಅಂತ. ಮೊದಲಿನ ಕಾಲದಾಗ ಏನಿತ್ತು, ಶ್ರುತಿ ಕಾಲ ಬೈಪಟ್ ಮಾಡಿಬಿಡ್ತಿದ್ರು. ಯಾವ ಪೇಜ್ನಾಗ ಎಷ್ಟನೇ ಶ್ಲೋಕ ಎಲ್ಲಿ ಅದ ಅಂತ. ಈಗ ನಮ್ಗೆ ಅದನ್ನ ನೆನಪಿಟ್ಕೊಳ್ಳೋಷ್ಟು ನಮ್ಮ ಹತ್ರ ಶಕ್ತಿ ಇಲ್ಲ, ಜ್ಞಾಪಕ ಶಕ್ತಿ. ಅದಕ್ಕೊಂದು ನೋಟ್ಬುಕ್ ಇಟ್ಕೋಬೇಕು. ಆ ನೋಟ್ಬುಕ್ನೊಳಗೆ ಅದರ ಸೈಡ್ ಹೆಡ್ಡಿಂಗ್ಸ್, ಪೇಜ್ ನಂಬರು, ಸೈಡ್ ಹೆಡ್ಡಿಂಗು, ಮೇನ್ ಹೆಡ್ಡಿಂಗು ಏನದಾವ ಎಲ್ಲ ಬರೀ ಹೆಡ್ಡಿಂಗ್ ಲಿಸ್ಟ್ ಮಾಡ್ಕೋಬೇಕು. ಏನೊಂದು 10-15-20 ಪೇಜ್ ಆಗ್ತದ. ಆಮೇಲೆ ಅದು ಈ ವಿಷಯ ಈ ಬುಕ್ನಾಗ ಈ ಪೇಜ್ನಾಗ ಆದಂತ ನಿಮಗೆ ಪಕ್ಕ ಗೊತ್ತಾಗ್ತದ. ಅವಾಗ ಅದನ್ನ ತಗೊಂಡು ಓದ್ಕೋತ ಕೂತು ಸಂತೋಷ ಪಡ್ಲಕ್ ಬರ್ತದೆ. ಸ್ವಂತ ಒಬ್ಬರೇ ಆದ್ರೂ ಓದ್ಬೋದು, ಗ್ರೂಪ್ ಸ್ಟಡಿ ಆದ್ರೂ ಮಾಡ್ಬೋದು. ಅದಕ್ಕೆ ನೀವು ಏನೇ ಕರ್ಮದ ವಿಷಯ ಮಾತಾಡ್ಬೇಕಾದ್ರ ಜ್ಞಾನಿಗಳು ನಮ್ಮ ಶರೀರದ ಕರ್ಮ, ಅದೇನು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರಕ್ಕೆ ಸಂಬಂಧಪಟ್ಟಂತ ಕರ್ಮ. ನಿಮ್ದು ಯಾವಾಗ ಸಂಬಂಧ ಇಲ್ಲ ಅದಕ್ಕೆ ಅಂದ್ರೆ ನೀವು ಆತ್ಮಸ್ವರೂಪರಾದ್ರೆ ಅದಕ್ಕೆ ಸಂಬಂಧ ಇಲ್ಲ, ಕರ್ಮಕ್ಕೆ ನೀವು ಸಂಬಂಧ ಇಲ್ಲ. ನೀವು ಕರ್ಮ ಮಾಡಿರಿ ಭೋಗಿಸ್ಲಕತ್ತೀರಿ ಅಂದ್ರೆ ನೀವು ಭೋಗಿಸ್ತಾ ಇಲ್ಲ, ನಿಮ್ ಶರೀರ ಭೋಗಿಸ್ತಾ ಇದೆ. ನಿಮಗ್ ಭೋಗನೂ ಇಲ್ಲ, ಕರ್ಮನೂ ಇಲ್ಲ. ಇದು ಜ್ಞಾನದ ಮಾರ್ಗ. ಇವೆಲ್ಲ ಕೆಲವೊಂದು ಸುಧಾರಣೆಗಳು ಮಾಡ್ಕೋಬೇಕು. ಭಾಷೆ ಒಳಗೆ ಸುಧಾರಣೆ. ನಮ್ಮ ತಂದೆಯವರು ಒಂದು ದಿನಾನು ನನ್ನ ಕರ್ಮ ಅಂದೇ ಇಲ್ಲ. ಅವರು ಶರೀರ ಕರ್ಮ ಏನೇನ್ ಮಾಡಿ ಬಂದದ ಏನೋ ಅದರದ್ದು ಅದು ಭೋಗಿಸ್ತಿರ್ತದ. ಸುಮಾರು ಒಂದು 25 ಆಪರೇಷನ್ ಮಾಡ್ಕೊಂಡ್ರು ನಮ್ಮ ತಂದೆಯವ್ರು ಬದುಕಿರೋದ್ರಾಗೆ. ಒಂದಿನಾನು ಚಂದ ಆರಾಮಿದ್ದಿದ್ರು. ಆದ್ರೂ 105 ವರ್ಷ ಬದುಕಿದ್ರು. ಸಫರಿಂಗ್ ಬೇಕಾದಷ್ಟು ಇದ್ರು ಸಹಿತ ಬದುಕಬೇಕನ್ನ ಇಚ್ಛೆ ಭಯಂಕರ. ಇಷ್ಟು ತ್ರಾಸ ಅದ ಅಂತಂದ್ರೆ ಎದಕ್ ಬದುಕಬೇಕ? ಮತ್ ನೋಡಿರಿ ಯಾವ ಅಂತ ದೊಡ್ಡ ಜಡ್ ಇಲ್ಲ, BP ಇಲ್ಲ, ಶುಗರ್ ಇಲ್ಲ, ಏನೇನೂ ಇಲ್ಲ.
ಚಂದ ಕರೆಕ್ಟ್ ಟೈಮಿಗೆ ಊಟ ಮಾಡಲ್ಲ, ಕರೆಕ್ಟ್ ಟೈಮಿಗೆ ನೀರು ಕುಡಿಯಲ್ಲ. ಊಟ ಮಾಡಿದ್ರೆ ಕಿಲೋಗಟ್ಟಲೆ ಸಕ್ಕರೆ ತಿನ್ನೋದು, ಅಂಥವು ಏನೇನೋ ವಿಚಿತ್ರ ವಿಚಿತ್ರ ಹ್ಯಾಬಿಟ್ಸ್ ಇದ್ದು ಅವ್ರದ್ದು. ಅವೆಲ್ಲ ಶರೀರಕ್ಕೆ ಹೊಂದಿಕೆ ಆಗಲಾರ್ದಕ್ಕೆ ಶರೀರ ಸಮಸ್ಯೆ ಆಗಿ ಔಷಧಗಳಿಗೆ ತಗೊಳ್ಳೋದೆಲ್ಲ ಮುಗಿದ ಮೇಲೆ ಒಂದು ಯಾವ್ದಾರ ಆಪರೇಷನ್ ಆಗ್ಬೇಕಂತ ಬರ್ತಿತ್ತು. ಒಂದು 10-15 ಆಪರೇಷನ್ ಆಗ್ಯಾವ ನೋಡ್ರಿ ಅವ್ರಿಗೆ. ಹಂಗೆ ಬದುಕಿದ್ರು 105 ವರ್ಷ. ಕಡೆಗೆ ಹಿಂಗೆ ಅವಸರ ಮಾಡ್ಕೊಂಡು ಗಡಬಡ ಮಾಡಿ ಮುದುಕರಾದವರು ಹೆಂಗಿರ್ಬೇಕು? ನಿಧಾನ ಇರ್ಬೇಕು, ಸಮಾಧಾನ ಇರ್ಬೇಕು, ಏನ್ ಹೇಳ್ತಾರ ಕೇಳ್ಬೇಕು. ತಮ್ಮ ತಲೆಯಾಗ ಬಂದಿದ್ದೇ ಮಾಡೋದು. ಹಿಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಅದೇ ಮಾಡ್ತೀನಿ. ಹಿಂಗೆ ಬಿಸಿ ನೀರು ಜಳಕ ಮಾಡಿ, ಇಲ್ಲ ನಾವು ತಣ್ಣೀರೇ ಮಾಡ್ತೀವಿ. ಇಲ್ಲಿ ಮಕ್ಕೋರಿ ಚಂದ ಗಾದಿ ಹಾಸಿ ಚಂದ ಫ್ಯಾನ್, ಇಲ್ಲ ನಾವು ಇಲ್ಲೇ ಮಕ್ಕೋತೀವಿ. ಸ್ವಚ್ಛ ಇಲ್ಲ, ಇರಲ್ಲ ನಡೀತದೆ ಜಮಕ ನೀರು. ಹಿಂಗೆ ಮಾಡಿದ್ರೆ ಏನು ಮಾಡ್ತೀವಿ? ಏನಾರ ಮಾಡ್ರಪ್ಪ ಅಂತ ಒಟ್ಟೆ ಹೇಳಿದ್ದೆ ಕೇಳಂಗಿಲ್ಲ. ಇಂಥವ್ ಮುದುಕರನ್ನ ತಗೊಂಡು ಏನ್ ಮಾಡ್ಬೇಕು? ಅನುವನ್ನಾಗಿರ್ಬೇಕು. ಚಂದ ವ್ಯವಸ್ಥೆ ಮಾಡಿರ್ತೀವಿ, ಚಂದ ಕೇಳ್ಬೇಕು. ಏನು ಇಲ್ಲ ನಾ ಅಲ್ಲಿಗೆ ಬರ್ತೀನಿ, ನಾ ಹಿಂಗೆ ಬಿಟ್ಬಿಡ್ತಾರೆ. ಹೆಂಗಿರ್ಬೇಕು? ಅನುವನ್ನಾಗಿರ್ಬೇಕಾ ಇರಬಾರ್ದು? ತಿಳಿಸಿ ಹೇಳಿದ್ರೆ ಕೇಳ್ಬೇಕು. ಅನು ಮೀರ್ತು ಅಂತಂದ್ಮೇಲೆ ಎಲ್ಲಿ ಬೆನ್ನತ್ತಿ ಇವ್ರಿಗೆ ಹೇಳ್ಕೊತಾಗ ನಡಿ ಹಿಂಗೆ ಇರ್ತಾವ. ಏನ್ ಮಾಡಕ್ಕಾಗಲ್ಲ. ಸಣ್ಣವ್ರ ಸಂಗಟ ಎಷ್ಟು ಅನುವಿನಾಗಿರ್ತೀರಿ ಅಷ್ಟು ನೀವು 4 ದಿನ ಹೆಚ್ಚು ಬಾಳ್ತೀರಿ, ಹೆಚ್ಚು ಚಂದ ಅವ್ರ ಸಂಗಟ ಪ್ರೀತಿಲಿ ಅಂತ ಇರ್ತೀರಿ. ಅನುವು ಮೀರಿ ನಿಮ್ ತಲೆಗೆ ಬಂದಂಗೆ ಗಡಬಡ ಮಾಡಿದ್ರಿ ಅಂತಂದ್ರೆ ಕೈ ಬಿಟ್ಬಿಡ್ತಾರೆ. ಎಲ್ಲಿ ಅತ್ತ ಕೂಸುಗಳಿಗೆ ಬಾಗ್ಲಾಗ ಎತ್ಕೋತಾರ, ಕೋತಿಗಳಿಗೆ ಯಾರ್ಯಾರ ಬಾಗ್ಲಾಗ ಎತ್ಕೋತಾರ. ಕೋತಿ ಮಾಡ್ದಂಗೆ ಜಿಗಿದಾಗ ವಯಸ್ಸಾದ್ಮೇಲೆ ಸಣ್ಣ ಹುಡುಗರು ಮಾಡ್ದಂಗೆ ಮಾಡಿದ್ರ ಏನ್ ಮಾಡ್ಬೇಕು ಅವಾಗ? ಆಯ್ತು ಬಿಟ್ಬಿಡೋದು ಅಷ್ಟೇ. ಅವ್ ಜಿಗಿದಾಗ ನಮಗ್ ಒಳ್ಳೆ ದಮ್ ಬರಂಗ್ ಮಾಡಿದ್ವು ಅಂತಂದ್ರೆ ಬಿಟ್ಬಿಡ. ಏನ್ಯಾಕೆ ಮಾಡಲಕ್ಕಂತ ಬಿಟ್ರಿ ಎಲ್ಲಾರು ಬೀಳೋದು, ಹೇಳೋದು, ಗಾಯ ಮಾಡ್ಕೊಳ್ಳೋದು, ಪೆಟ್ ಮಾಡ್ಕೊಳ್ಳೋದು, ಹಿಂಗೆ ಹುಚ್ಚುಚ್ಚು ಮಾಡ್ಕೊತಿದ್ರಿ. ಏನ್ ಮಾಡ್ಲಕ್ಕಂತ? ಏನಾರು ಉಪಯೋಗ ಅನ್ನಿಸ್ತಾ ಇವತ್ತೇನು ಪಾಠ? ಪಂಚಸೂತ್ರೀಯ ಪ್ರವಚನ ಉಪಯೋಗ ಆಯ್ತಲ್ರಿ? ಇದು ಸ್ವಲ್ಪ ನಾಲೆಜ್ ಇರಬೇಕಾಗ್ಯದ ನಮ್ಮ ಮಂದಿಗೆ, ವೀರಶೈವರಿಗೆ. ಅದ್ರ ಸಲುವಾಗಿ ಸುಮ್ಮನೆ ರೇಣುಕರು ಯಾವ ಕಾಲದವರು ಅದೊಂದು ಕ್ವಶನ್ ಕೇಳೋದ್ ಬಿಟ್ರೆ ಕೆಲವೊಂದು ಕುತಂತ್ರ ಬುದ್ಧಿಗಳಿಗೆ ಬೇರೆ ಏನು ಪ್ರಶ್ನೆನೇ ಇಲ್ಲ ಅವ್ರ ಬಲ್ಲಿ. ರೇಣುಕರ ಹಿಂದನೂ ಎಷ್ಟು ಪರಂಪರೆ ಅದ, ರೇಣುಕರ ನಂತರನೂ ಎಷ್ಟು ಪರಂಪರೆ ಅದ ಅನ್ನೋದು ನಮಗೆ ಸರಿ ಗೊತ್ತಿರ್ಲಾರ್ದಕ್ಕ ಅಂಥವ್ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಶಕ್ತಿ ಇದ್ದಿದ್ದಿಲ್ಲ. ಈಗ ಈ ಗ್ರಂಥ ತಂದು ಮುಂದಿಟ್ಟಾರಲ್ಲ, ಒಂದು 500 ರೂಪಾಯಿ ಕೊಟ್ಟ ಬುಕ್ ತಗೊಂಡು ಓದಪ್ಪ ತಿಳಿತದ ಹೇಳ್ಬೇಕು ಅಂತ ಪ್ರಶ್ನೆ ಮಾಡೋರಿಗೆ. ಬೇಕಾದಷ್ಟು ಆಧಾರ ಕೊಟ್ಟಾರ, ಬೇಕಾದಷ್ಟು ಸಾಹಿತ್ಯ ಕೊಟ್ಟಾರ. ಇದು ಇರ್ಲಾರ್ದಕ್ಕೆ ನಾವು ಏನ್ ಮಾಡಿದೆವು? ಚಾತುರ್ ಅದ್ಯಾವುದು ಧರ್ಮದರ್ಶನ, ಯಾವ ಬುಕ್ ಅಲ್ರಿ ಅದು? ಪೂರ್ವಾಚಾರ್ಯ ಧರ್ಮದರ್ಶನ. ಅವು 3 ಓದಿದೆವು. ಆ 3 ಓದಿದ್ದರದೇ ಮುಂದುವರಿದ ಭಾಗ ಇದು, ಅದರದೇ ಭಾಗ ಇದ್ರಾಗ ಇದ್ದದ್ದು. ಬಟ್ ಅದು ಸಂಶೋಧನಾತ್ಮಕ ಗ್ರಂಥ. ಅದು ಇದೇನದ ಶಾಸ್ತ್ರೀಯ ಗ್ರಂಥ. ಇದು ಹಿಂದಿನ ಕಾಲದ ಶಾಸ್ತ್ರಗಳನ್ನೆಲ್ಲ ಸೇರಿ ಪ್ರವಚನ ಮಾಡಿದ್ದು ಶಾಸ್ತ್ರೀಯ ಅದ. ಅದು ಸಂಶೋಧನಾತ್ಮಕ ಅದ. ಅದರೊಳಗೆ ಅವ್ರದ್ದು ರಿಸರ್ಚ್ ಅದ. ಅದು ಬಹಳ ಮುಖ್ಯ. ಅದು ಅಲ್ಲಿ ರೇಣುಕಾ ವಿಜಯ ಅಂತೇಳಿ ಒಬ್ರು ಯಾರೋ ಪುಣ್ಯಾತ್ಮರು ಬುಕ್ ಬರ್ದ್ಬಿಟ್ಟಾರ. ರೇಣುಕಾ ವಿಜಯ ಬುಕ್ ಬರ್ದ್ರ ಅದ್ರಾಗ ಏನ್ ಮಾಡ್ಯಾರ? ಇವೇನ್ ರೇಣುಕಾ, ದಾರುಕ, ಘಂಟಾಕರ್ಣ, ಏಕವಕ್ತ್ರ, ದ್ವಿವಕ್ತ್ರ, ಏಕಾಕ್ಷರ, ತ್ರಯಾಕ್ಷರ ಇವೆಲ್ಲ ಹೆಸರದವಲ್ಲ. ಏಕೋ ರಾಮಾರಾಧ್ಯ, ಪಂಡಿತಾರಾಧ್ಯ. ಈ 4 ಯುಗಗಳಲ್ಲಿ 4 ಮಂದಿ 4 ಹೆಸರು ಬರಿಬೇಕಾ ಬೇಡ? ಗೊತ್ತಿಲ್ಲ. ಲೀಲೆಗಳು ಗೊತ್ತಾಗ್ಯಾವ. ಆದ್ರ ಇವ್ರದ್ದು ಕಾಲಕ್ಕ ಯುಗಗಳಿಗೆ ಏನೇನ್ ಹೆಸರುಗಳು ಅದಾವ ಅನ್ನೋದು ಗೊತ್ತಿಲ್ಲದಕ್ಕೆ ಅವ್ರು ಒಂದೇ ಒಂದ್ ಹೆಸರು ರೇಣುಕಾಚಾರ್ಯ ಅಂತ ಹೇಳಕ್ಕೆ ಬರ್ದಾರ. ರೇಣುಕಾ ಅಂತ ಒಂದೇ ಹೆಸರು ಬರ್ದಾರ ಅವ್ರು. ಅದ್ ಏನ್ ಮಾಡ್ಯಾರ? ಆ ರೇಣುಕಾ ವಿಜಯದೊಳಗ ಈ ತ್ರೇತಾಯುಗದೊಳಗ ವಿಭೀಷಣನ
ರಾವಣ ಸತ್ತ ಮೇಲೆ ವಿಭೀಷಣನ ಜೊತೆಗೆ 3 ಕೋಟಿ ಲಿಂಗ ಸ್ಥಾಪನೆ ಮಾಡಿದ್ರು ಅಂತೇಳಿ ಬರ್ದಾರ. ಅದೇ ರೇಣುಕರ ಹೆಸರು ತಗೊಂಡು ಏನ್ ಮಾಡ್ಯಾರ, ಇಲ್ಲಿ ಕಲಿಯುಗದೊಳಗೆ ಶಂಕರಾಚಾರ್ಯರಿಗೆ ಚಂದ್ರಮೌಳಿ ಲಿಂಗ ಕೊಟ್ಟಾರಂತ ಬರ್ದಾರ. ಇವೆಲ್ಲನೂ ದ್ವಾಪರ ಯುಗದೊಳಗೆ ಇದ್ದವರು, ತ್ರೇತಾಯುಗದೊಳಗೆ ಇದ್ದವರು, ಕಲಿಯುಗದಾಗಿದ್ದವರು ಒಬ್ಬರೇ ರೇಣುಕರಂತಂದ್ರೆ ಅದು ಒಂದೊಂದು ಯುಗ ಲಕ್ಷಗಟ್ಟಲೆ ವರ್ಷದ್ದದ. 4,32,000 ವರ್ಷ, 8,64,000 ವರ್ಷ ಹಿಂಗಿದ್ದದ. ಇಲ್ಲೆಲ್ಲದ್ರೊಳಗೂ ಒಬ್ಬನೇ ರೇಣುಕ ಇರ್ಲಕ್ ಹೆಂಗ್ ಸಾಧ್ಯ? ಮತ್ತೇನ್ ಮಾಡ್ಯಾರ, ಒಂದ್ ಕಡೆ ಬರ್ದಾರ ರೇಣುಕರು 1400 ವರ್ಷ ಬಾಳಿದ್ರು, 700 ವರ್ಷ ಪ್ರತ್ಯಕ್ಷ, 700 ವರ್ಷ ಅಪ್ರತ್ಯಕ್ಷ ಅಂತ ಹೇಳ್ಯಾರ. ಒಂದ್ ಕಡೆ ರೇಣುಕರ ಆಯುಷ್ಯನು 1400 ವರ್ಷ ಬರ್ದಾರ. ಅವ್ರ ಲೀಲೆಗಳು ನೋಡಿದ್ರ ಅಪರಂಪಾರ, ಯಾವ ಯುಗದಿಂದ ಈ ಯುಗ ತನಕ ರೇಣುಕರ. ಹಿಂಗಾಗಿ ನಾನು ಆ ವೀರಶೈವ ತತ್ವ ಸಿದ್ಧಾಂತ ಶಿಖಾಮಣಿ ಇರ್ಬೋದು, ಏನ್ಯಾಕಿರ್ಲಕ್ಕ ಇದು ಕತಿ ಸರಿಗಿಲ್ಲ, ಇದು ಗೊಳ್ಳಲ್ಲ ಅಂತ ಹೇಳಕ್ಕೆ ನಾನೇ ಎತ್ತಿ ಸೈಡಿಗೆ ಇಟ್ಟಿದ್ದೆ. ಯಾವಾಗ ಇದು ಪೂರ್ವಾಚಾರ್ಯ ಧರ್ಮದರ್ಶನ ಬುಕ್ ಬಂದಾಗ ಆ ಯುಗದ ಗುರುಗಳ ಹೆಸರುಗಳು ಬೇರೆ ಇದ್ದಾಗೂ ಅವುಗಳ ಬಗ್ಗೆ ಮಾಹಿತಿ ಲಭ್ಯ ಇಲ್ಲದಕ್ಕ ಇವರು ರೇಣುಕ ಅನ್ನೋದು ಒಂದೇ ಶಬ್ದ ಎಲ್ಲದಕ್ಕೂ ಬಳಸ್ಯಾರ ಅಂತೇಳಿ ಅವ್ರು ಸಂಶೋಧನೆ ಮಾಡಿ ಹೇಳಿದ ಮೇಲೆ ನನಗ ಆ ಬುಕ್ ಎತ್ತಿ ಸೈಡಿಗೆ ಇಟ್ಟದು ಮತ್ತೆ ನಾನು ಕೈಗೆ ತಗೊಂಡು ಮತ್ತೆ ಈಗ ಅದನ್ನು ಒಂದ್ ಸ್ವಲ್ಪ ಆಸಕ್ತಿ ವಹಿಸಿದ್ರಾಗ ಅದ್ರೊಳಗೆ ನಮಗೆ ಸತ್ಯಾಸತ್ಯತೆಗಳು ಏನ್ಯಾಕಿರ್ಲಕ್ಕ ಏನ್ಯಾಕ್ ಬಿಡಲಕ್ಕ ನಮ್ಮ ಜೀವನಕ್ಕೆ ಉಪಯೋಗ ಆಗಂತ ತತ್ವಜ್ಞಾನ ಆದಲ್ಲ, ಅದಕ್ಕೆ ನಾವು ಉಪಯೋಗ ಆಗೋದು. ಮತ್ತೆ ಏನು ಈ ವೀರಶೈವ ಧರ್ಮದ ಪಂಚಸೂತ್ರ ಇರ್ಬೋದು, ಮತ್ತೆ ಸಿದ್ಧಾಂತ ಶಿಖಾಮಣಿ ಇರ್ಬೋದು, ಅದೆಲ್ಲವನ್ನ ನೀವು ಜೀವ ಜಗತ್ ಈಶ್ವರ ಓದೇ ಅದಿರಿ. ಈಗ ಮೋಕ್ಷ ಬಂದ ಅಂದ್ರೆ ಓದೇ ತಿಳ್ಕೊಂಡಿರಿ, ಗುರುವಿನ ಪಥ ಹಿಡಿಬೇಕಂತೇಳಿ ಹಿಡದೇ ಬಿಟ್ಟಿರಿ. ನೀವೇನ್ ಸಿದ್ಧಾಂತ ಶಿಖಾಮಣಿಗಳೇ ಆಗಿರ ಇಲ್ಲ. ಈಗ ನಿಮ್ಗೇನು ಹೊಸದಪ್ಪ ಇದ್ರಾಗ ಹೇಳಿದ್ದು? ಜೀವ ಗೊತ್ತದ, ಜಗತ್ತು ಗೊತ್ತದ, ಈಶ್ವರ ಗೊತ್ತದ, ಎಲ್ಲ ಗೊತ್ತದ. ಜಗದ್ಗುರು ವಿಶ್ವಗುರು ಯಾರು? ಸಾಧು ನಿಶ್ಚಲ್ದ ಸೌದ ಅಲ್ಲ, ಅವ್ರಿಗೆ ಜಗದ್ಗುರು ಅನ್ಲಕ್ ಮನ್ಸು ಒಪ್ಪಲ್ಲ. ಇಡೀ ವಿಶ್ವ ಆಧ್ಯಾತ್ಮ ಸಾಹಿತ್ಯ, ಆಧ್ಯಾತ್ಮ ಸಾಧನೆ, ಇಡೀ ವಿಶ್ವವನ್ನೇ ನಿಮ್ಮ ಮುಂದೆ ತೆರೆದಿಟ್ಟಂತ ವಿಶ್ವಗುರು, ಆ ವಿಶ್ವಗುರುವಿನ ಕರುಣೆಯಿಂದ ಇವೆಲ್ಲ ಜೀವ ಜಗತ್ ಈಶ್ವರ ಎಲ್ಲಾನು ತಿಳ್ಕೊಂಡಿವಿ. ಬಂದ ಅಂದ್ರೆ ಏನ್ ತಿಳ್ಕೊಂಡಿವಿ, ಮೋಕ್ಷ ಅಂದ್ರೆ ಏನ್ ತಿಳ್ಕೊಂಡಿವಿ, ಗುರುವಿನ ಮಹತ್ವ ತಿಳ್ಕೊಂಡಿವಿ. ಎಲ್ಲ ತಿಳ್ಕೊಂಡ್ಮೇಲೆ ನೀವೇ ಸಿದ್ಧಾಂತ ಶಿಖಾಮಣಿಗಳು. ಏನ್ ಹೊಸದದ ಇದ್ರ? ಇಲ್ಲಿ ತನ ಹೇಳಿನಲ್ಲ, ಏನ್ ಹೊಸದದ? ಏನು ಹೊಸದಿಲ್ಲ. ನಥಿಂಗ್ ನ್ಯೂ. ಇರೋದು ಒಂದೇ ತತ್ವಜ್ಞಾನ. ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ಯಾರ. ನಾವು ವೀರಶೈವರು, ಲಿಂಗವಂತರು, ಲಿಂಗಾಯತರು ಅಂತ ಅಂದದ್ರ ಸಲುವಾಗಿ ನಮ್ಮ ಧರ್ಮ ಗ್ರಂಥನು ಓದ್ಬೇಕು. ಮತ್ತೆ ಅತ್ಯಂತ ಹೈಯೆಸ್ಟ್ ಅವರೇನು ಋಷಿ ಮುನಿಗಳ ಶ್ಲೋಕ ಅಂದ್ಕೂಡ ಇರ್ಲೇನೆ ಅವು ಏನು ಕಬ್ಬಿಣದ ಕಡಲೆಗಳಗತ್ಲೆ ಆ ಶ್ಲೋಕಗಳು ಓದ್ಲಾರ್ದೆ ಮೂಲಿಗಿಟ್ಟಾಗ ಅದನ್ನ ಓದಿ ಸರಳ ಮಾಡಿ ನಮಗೆ ತಿಳಿಸಿ ಹೇಳಿದಂತ ನಿಶ್ಚಲ್ ದಾಸರು ಸಿಕ್ಕಾಗ ಅದನ್ನು ತಿಳ್ಕೊಂಡ್ಮೇಲೆ ಹಿಂದೂ ಲಿಂಗಾಯತ್ ಅಂತೇಳಿ ಬರ್ಕೊತೀವಿ. ಹಿಂದೂಗಳಾಗಿದ್ದಕ್ಕ ನಿಶ್ಚಲ್ ದಾಸನ ಗ್ರಂಥ ಓದಿದ್ದು ಸಾರ್ಥಕ ಆಯ್ತು, ಲಿಂಗಾಯತರಾಗಿದ್ದಕ್ಕ ಸಿದ್ಧಾಂತ ಶಿಖಾಮಣಿ ಓದಿ ಸಾರ್ಥಕ ಆಯ್ತು. ಅದು ಸಂಸ್ಕೃತದಾಗಿದ್ದಾಗ ತಿಳಿಸಿ ಹೇಳೋರು ಬಂದಾಗ ಆಟೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರ್ತದ. ಅವ್ರು ಇರ್ಲಾರ್ದಾಗ ಬಸವಾದಿ ಶರಣರು ಅದೇ ಸಂಸ್ಕೃತ ಶ್ಲೋಕಗಳನ್ನ ಕನ್ನಡದೊಳಗ ಮಾಡಿಕೊಟ್ಟರ ಈ ವಚನ ಸಾಹಿತ್ಯ ಓದಿದ್ರು ಅಷ್ಟೇ ಸಾರ್ಥಕ ಆಗ್ತದೆ. ಅಷ್ಟೇ. ಅದೇ ಇದು ಅದ, ಇದೇ ಅದ. ಅಲ್ಲಿನೂ ಅಷ್ಟಾವರಣ ಪಂಚಾಚಾರ ಶತಸ್ಥಲಗಳದಾವ, ಇಲ್ಲಿನೂ ಅಷ್ಟಾವರಣ ಪಂಚಾಚಾರ ಶತ. ಸಿದ್ಧಾಂತ ಶಿಖಾಮಣಿ ಒಳಗೂ ಅದೇ ಅಷ್ಟಾವರಣ ಪಂಚಾಚಾರ ಶತಸ್ಥಲ ಅದಾವ. ಮತ್ತು ವಚನ ಸಾಹಿತ್ಯದೊಳಗೂ ಅದೇ ಅಷ್ಟಾವರಣ ಪಂಚಾಚಾರ ಶತಸ್ಥಲಗಳದ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅದರೊಳಗ ಭೇದ ಕಲ್ಪಿಸಲಾರದೆ ಎಲ್ಲ ಒಂದೇ ಅಂತ ತಿಳ್ಕೊಂಡು ನಮ್ಮ ಬದುಕಿಗೆ ಅವುಗಳನ್ನ ಬಳಸ್ಕೊಳ್ಳೋದು ಬಿಟ್ಟು ಅದೇ ಬೇರೆ ಇದೇ ಬೇರೆ, ಅದು ನಮ್ಮ ಗುರು ಇದು ನಿಮ್ಮ ಗುರು, ಅದು ನಮ್ಮ ಶಾಸ್ತ್ರ ಇದು ನಿಮ್ಮ ಶಾಸ್ತ್ರ ಅಂತೇಳಿ ಭೇದ ಬುದ್ಧಿ ಏನ್ ಮಾಡ್ತಾರ? ಅದೆಲ್ಲ ಸರ್ವನಾಶದ ದಾರಿ.
ಆ ದಾರಿ ತೋರಿಸಂತ ಗುರುಗಳು ಸರ್ವನಾಶ ಆಗಿ ಹೋಗ್ತಾರ. ಆ ದಾರಿ ಒಳಗೆ ಹೋಗಂತ ಭೇದ ಭಾವ ಕ್ರಿಯೇಟ್ ಮಾಡಿದಂತ ದಾರಿ ಒಳಗೆ ಹೋದಂತ ಅನುಯಾಯಿಗಳು ಸರ್ವನಾಶವಾಗಿ ಹೋಗ್ತಾರೆ. ಅದೇ ಸಮಸ್ಯೆ. ಯಾಕೆ ಕಲಿಯುಗದೊಳಗ ಇವೆಲ್ಲ ಭೇದ ಭಾವಗಳು ಬರ್ತಿರ್ತಾವ. ಆದ್ರೆ ಆತ್ಮದ ದೃಷ್ಟಿಲಿಂತ ಎಲ್ಲರೂ ಒಂದೇ ಅದೀವಿ ಅನ್ನೋಂಥದ್ದು ತಿಳ್ಕೊಂಡು ನಾವೆಲ್ಲರೂ ಒಂದಾಗೋದಕ್ಕೆ ನೋಡ್ಬೇಕೆ ಹೊರತು ಭೇದ ಮಾಡೋದಕ್ಕೆ ಸಾವಿರ ಕಾರಣಗಳು ಉಂಟು. ಅಭೇದ ಮಾಡೋದಕ್ಕೆ ಆತ್ಮ ಎನ್ನುವ ಒಂದೇ ಕಾರಣ. ಹೌದಲ್ರಿ? ಎಲ್ಲರೂ ಅಭೇದವಾಗಿರ್ಬೇಕಾದ್ರೆ ಆತ್ಮ ಅನ್ನೋದು ಒಂದೇ ಕಾರಣ. ಭೇದ ಮಾಡೋದಕ್ಕೆ ಸಾವಿರ ಕಾರಣ ಅದಾವ. ನಾವು ಬೇರೆ ನೀವು ಬೇರೆ ಅನ್ನೋದಕ್ಕೆ ಸಾವಿರ ಕಾರಣ ಅದಾವ. ಆಮೇಲೆ ಇನ್ನೂ ಒಂದು ಮಜಾ ಏನಂದ್ರ, ಎಲ್ಲರೂ ನಾನು ಆತ್ಮಕ್ಕೊಂದು ಹೆಸರಿಟ್ಟಿವಿ. ಏನಂತ? ನೀವು ನಿಮ್ಗೊಂದೊಂದು ಹೆಸರಿಟ್ಟಾರಿಲ್ಲ 13ನೇ ದಿವಸಕ್ಕೆ ತೊಟ್ಲಾಗ ಹಾಕಿ. ಆ ಹೆಸರು ಅದಕ್ಕ ಭೇದ ಭಾವ ಮಾಡೋದಕ್ಕೆ. ನಿಮ್ಮ ಹೊಲ ನಮ್ಮ ಹೊಲ, ನಿಮ್ಮ ಮನಿ ನಮ್ಮ ಮನಿ, ನಿಮ್ಮದು ನಮ್ಮದು ಅಂತೇಳಿ ಭೇದ ಭಾವ ಮಾಡೋದಕ್ಕೆ ಇಷ್ಟ ಹೆಸರು. ಅದು ವ್ಯವಹಾರಕ್ಕಾಗಿ ಇಟ್ಟದ್ದು. ಹೌದಿಲ್ಲ? ವ್ಯವಹಾರಿಕ ಜೀವನದಾಗ ಅನುಕೂಲ ಅಲ್ಲಿ ಅಂತ ನಿಮ್ಮ ಹೆಂಡತಿ ನಮ್ಮ ಹೆಂಡತಿ, ನಿಮ್ಮ ಮಕ್ಕಳು ನಮ್ಮ ಮಕ್ಕಳು, ನಿಮ್ಮ ಮನಿ ನಮ್ಮ ಮನಿ, ನಿಮ್ಮ ರೊಕ್ಕ ನಮ್ಮ ರೊಕ್ಕ, ನಿಮ್ಮ ಆಸ್ತಿ ನಮ್ಮ ಆಸ್ತಿ, ವ್ಯವಹಾರಕ್ಕಾಗಿ ಇಟ್ಟದ್ದು. ಅದೇನದ? ಭೇದ ಭಾವ ಮಾಡಿ ವೈಯಕ್ತಿಕವಾಗಿ ಅವರವರು ಒಂದು ಪುಟ್ಟ ಪುಟ್ಟ ಸಾಮ್ರಾಜ್ಯ ರಚನೆ ಮಾಡಿಕೊಂಡು ಆ ಸಾಮ್ರಾಜ್ಯದ ದೊರೆಗಳಾಗೋದಕ್ಕೆ ಮಾಡಿದ್ದು ಭೇದ ಭಾವದ್ದದು. ಮತ್ತೆ ಎಲ್ಲರೂ ಒಂದೇ ಹೆಸರು ಇಟ್ಕೊಂಡಿರಿ ನಿಮ್ಮ ಆತ್ಮಕ್ಕ. ಎಲ್ಲರೂ ಯಾವುದದು ಹೆಸರ? ಅದಕ್ಕೇನಂತಾರ? ಸರ್ವನಾಮ ಅಂತಾರ. ಸರ್ವನಾಮ ಅಂತಂದ್ರೆ ಒಂದ್ ಹೆಸರು ಇಟ್ಟಿರಿ. ಎಲ್ಲರೂ ಇಟ್ಟ ಹೆಸರು ಯಾವುದು? ನಾನು ಅನ್ನೋ ಹೆಸರು. ಬ್ಯೂಟಿಫುಲ್ ಬ್ಯೂಟಿಫುಲ್. ನಮ್ಮ ಆತ್ಮಕ್ಕೆ ಏನಿಟ್ಟಿವಿ? ನಾನು ಅಂತೇಳಿ ಹೆಸರಿಟ್ಟಿವಿ. ಲಕ್ಷಾರ್ಥ. ಎಲ್ಲರೂ ನಾನು ನಾನು ಅಂತೀವೇ ಇಲ್ಲ? ಆ ನಾನು ಅನ್ನೋದೇ ಸರ್ವನಾಮ. ನೀವು ಆತ್ಮಕ್ಕೆ ನಾನೇ ಅಂತೀರಿ, ನಾವು ಆತ್ಮಕ್ಕೆ ನಾನು ಅಂತೀವಿ. ಆತ್ಮವನ್ನ ಲಕ್ಷ್ಯದಾಗ ಇಟ್ಕೊಂಡೆ ಅಂತೀವೇ ಇಲ್ಲ ನಾನು ಅಂತ. ಅನಾತ್ಮ ಸಮೇತವಾಗಿರ್ಬೋದು, ಅನಾತ್ಮ ರಹಿತವಾಗಿರ್ಬೋದು. ನಾನು ಅನ್ನೋದಂತೂ ಆತ್ಮವನ್ನು ಲಕ್ಷ್ಯದಾಗ ಇಟ್ಕೊಂಡೇ ಹೇಳ್ತೀವಿ. ಅನಾತ್ಮ ಸಹಿತವಾಗಿತ್ತಂದ್ರೆ ವಾಚ್ಯಾರ್ಥ, ಅನಾತ್ಮ ರಹಿತವಾಗಿ ಕೇವಲ ಚೇತನ ಹೇಳಿದ್ರೆ ಲಕ್ಷ್ಯಾರ್ಥ. ಅದಕ್ಕೆ ಸರ್ವನಾಮ ಅಂತಾರೆ. ಅದಕ್ಕೆ ನಾನು ಅನ್ನೋದು. ಸಾಕ? ಭಾಳ ಐತಿ ಟೈಮ್. 9 ಆಯ್ತು. ಲೇಟಾಗಿ ಬಂದು ಕತೆ ಹೇಳ್ಕೊತ್ ಕೂತ್ಬಿಟ್ಟು. ಕೆಲ್ಸಕ್ಕೆ ಬರ್ತದ, ಕೆಲ್ಸಕ್ಕೆ ಬರಲ್ಲ ಹೇಳಿದ್ದು ಏನಾರ ಏನ್ ಹೇಳ್ಕೊತ್ ಕೂತಾನಂತೆ. ಮುಗಿಸಮ್ಮ. ಏನ್ರಿ ಪ್ರಶ್ನೆಗಳು ಏನ್ರಿ ಇದ್ರ ಕೇಳ್ರಿ. ಏನ್ರಿ ಚರ್ಚೆ ಮಾಡ್ತಿದ್ರೆ? ಏನಿಲ್ಲ. ಟೈಮ್ ಭಾಳ ಆಗಿಬಿಟ್ಟದ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾಸ್ತಿ. ಎಲ್ಲರಿಗೂ ಶರಣ ಶರಣ. ಓಂ.